ನಮಸ್ಕಾರ. ಯೂಟ್ಯೂಬ್ ಚಾನೆಲ್ ಮ್ಯಾಜಿಕಲ್ ಮೀಡಿಯಾ 279 ಇಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ. ಇವತ್ತು ನೋಡೋಣ 15ನೇ ಎಪಿಸೋಡ್ ನಿಮ್ಮ ಹೇಟರ್ಸ್‌ಗೆ ಏನು ಶಿಕ್ಷೆ ಅಂತ. ಓಕೆನಾ? ಸೊ ಅದಕ್ಕೂ ಮುಂಚೆ ಈಗ ಮಕ್ಕಳಿಗೆಲ್ಲ ಎಕ್ಸಾಮ್ಸ್ ಎಲ್ಲ ಹತ್ತಿರ ಬರ್ತಾ ಇದೆ. ಸೊ ಖಂಡಿತ ಯಾರಿಗೆಲ್ಲ ನಿಮ್ಮ ಮಕ್ಕಳಿಗೆ ಯಾರಿಗೆಲ್ಲ ಎಕ್ಸಾಮ್ಸ್ ಇದೆ, ಖಂಡಿತ ಅವ್ರ ಜೊತೆ ಇರಿ, ಸ್ವಲ್ಪ ಸಪೋರ್ಟ್ ಮಾಡ್ತಾ ಇರಿ ಅವ್ರಿಗೆ, ಆಯಿತಾ? ಜೊತೆಗೆ ಏನಾದರೂ ಕಷ್ಟದಲ್ಲಿದ್ದಾರೆ, ತೊಂದರೆಯಲ್ಲಿದ್ದಾರೆ ಅಂತಂದರೆ ಸ್ವಲ್ಪ ಅವ್ರ ಹತ್ರ ಮಾತಾಡಿ. ಗೊತ್ತಿಲ್ಲ ಇದು ಯಾತಕ್ಕೆ ಮೆಸೇಜ್ ಈ ಥರ ಹೇಳಬೇಕಂತ ಹೇಳ್ತಾ ಇದ್ದಾರೆ. ಸೊ ಯಾರಾದ್ರು ಮಕ್ಕಳು ಲೈಕ್ ಬೇಜಾರಲ್ಲಿದ್ದಾರೆ ಆ ಥರ ಅಂದರೆ ಯಾಕೆ ಬೇಜಾರಾಗಿದೆಯಾ ಆ ಥರ ಅಂತ ಒಂಚೂರು ಮಾತಾಡು ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಏನು ತೊಂದರೆ ಆಗಿದೆ ಏನು ಅಂತ ತಿಳ್ಕೊಳ್ಳಿ ಅಂತಲೂ ಹೇಳ್ತಾ ಇದ್ದಾರೆ. ಸರಿನಾ? ಏನೋ ಆಗಿದೆ ತೊಂದರೆ. ಸೊ ಅದಕ್ಕೆ ಹೇಳ್ತಾ ಇದ್ದಾರೆ. ಸೊ ಯಾರು ಇರಲಿ, ಓಕೆನಾ? ನಿಮ್ಮ ಮಕ್ಕಳು ಯಾರು ಎಕ್ಸಾಮ್ಸ್ ಇನ್ನೇನು ಹತ್ತಿರ ಬರ್ತಾ ಇದೆ, ಮಾರ್ಚ್ ಆ ಥರ. ಸೊ ಸ್ವಲ್ಪ ಗಮನ ಕೊಡಿ ಮಕ್ಕಳ ಕಡೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಸರಿ, ಇವಾಗ ನಮ್ಮ ಎಪಿಸೋಡ್ ಶುರು ಮಾಡೋಕ್ಕೂ ಮುಂಚೆ ಫಸ್ಟ್ ಕ್ಲೀನ್ಸ್ ಮಾಡ್ಕೊಂಬಿಡೋಣ, ಆಯಿತಾ? ನೆನ್ನೆ ನಾನು ಹೇಳಿದ್ನಲ್ಲ, ಕ್ಲೀನ್ಸಿಂಗ್ ಆಗಬೇಕಾಗಿತ್ತು ಅನಿಸುತ್ತೆ ನಮ್ಮ ಚಾನಲ್ಗೂ, ನಮ್ಮ ವ್ಯೂವರ್ಸ್ಗೂ, ಬ್ಯೂಟಿಫುಲ್ ವ್ಯೂವರ್ಸ್ಗೂ. ಈ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಮೆಂಬರ್ಶಿಪ್ ತೊಗೊಂಡಿರೋರಿಗೆ, ಸಮಯ ಕೊಟ್ಟು ನೋಡ್ತಾ ಇರೋರಿಗೆ, ಅಷ್ಟು ಬ್ಯೂಟಿಫುಲ್ ವಂಡರ್ಫುಲ್ ಲವ್ಲಿ ಕಮೆಂಟ್ಸ್ ಹಾಕ್ತಾ ಇರೋರಿಗೆ ಎಲ್ಲರಿಗೂ, ಆಯಿತಾ? ಲೈಕ್ಸ್ ಕೊಟ್ಟು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನೆಲ್ಲ ಎಷ್ಟು ಚೆನ್ನಾಗಿ ಕಮೆಂಟ್ಸಲ್ಲಿ ಹಾಕ್ತಾ ಇದ್ದೀರಾ. ಅದರಿಂದ ಏನು ಗೊತ್ತಾ, ಬರೀ ಒಬ್ಬರಿಗೆ ಅಂತಲ್ಲ, ಬೇರೆಯವ್ರು ಓದೋರ್ಗು ಹೆಲ್ಪ್ ಆಗ್ತಾ ಇದೆ, ಆಯಿತಾ? ಅಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಒನ್ಸ್ ಅಗೇನ್. ಆ್ಯಂಡ್ ಫಸ್ಟು ಇದು ಆಭಾ ಮಂಡಲ ನಮ್ಮ ಕ್ಲೀನ್ಸ್ ಮಾಡ್ಕೊಂಬಿಡೋಣ. ಓಕೆನಾ? ಎಸ್ ಗಾಡೆಸ್ ಏಂಜಲ್ಸ್, ಓಂ ಸಾಯಿರಾಮ್. ಯಾ, ಇದು ಸೌಂಡ್ ಹೀಲಿಂಗ್. ಓಕೆನಾ? ಓಕೆ. ಸೊ ಇನ್ನೊಬ್ಬರು ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆಗಿದ್ದಾರೆ. ವೆಲ್ಕಮ್ ಆಲ್ ಟು ಮ್ಯಾಜಿಕಲ್ ಮೀಡಿಯಾ 279 ಫ್ಯಾಮಿಲಿಗೆ ವೆಲ್ಕಮ್. ಓಕೆನಾ? ಸೊ ಫಸ್ಟು ಪಲ್ಲವಿ ಅವರಿದ್ದರು, ಆಮೇಲೆ ಜ್ಯೋತಿ ಅವ್ರು ಬಂದರು, ಇವಾಗ ರಶ್ಮಿ AN ಅಂತ ಹೊಸಬ್ರು ಆ್ಯಡ್ ಆಗಿದ್ದಾರೆ. ಥ್ಯಾಂಕ್ ಯು ರಶ್ಮಿ ಅವರೇ, ಥ್ಯಾಂಕ್ ಯು ಪಲ್ಲವಿ, ಆ್ಯಂಡ್ ಥ್ಯಾಂಕ್ ಯು ಜ್ಯೋತಿ ಅವರೇ. ಓಕೆನಾ? ಸೊ ಖಂಡಿತ ವೆಲ್ಕಮ್ ಒನ್ಸ್ ಅಗೇನ್. ಮೆಂಬರ್ಶಿಪ್ ತೊಗೊಂಡಿದ್ದೀರಾ, ನಿಮಗೆ ಖಂಡಿತ ಬೇಜಾರಾಗೋ ಥರ ಆಗೋದಿಲ್ಲ. ಖಂಡಿತ ಯು ವಿಲ್ ಎಂಜಾಯ್. ಓಕೆನಾ? ಆ ಥರ ವೀಡಿಯೋಸ್ ಎಲ್ಲ ಖಂಡಿತ ಬರುತ್ತೆ. ಸೊ ಓಕೆ, ನೆಕ್ಸ್ಟು ಇವತ್ತು ನೋಡೋಣ. ಆ್ಯಂಡ್ ಇನ್ನೊಂದು ವಿಷಯ, ಮತ್ತು ಸ್ಟೋರ್ಸ್ ಬಗ್ಗೆ ಆಗಲಿ, ಆಯಿತಾ? ನಾನು ಹೇಳಿದ್ನಲ್ಲ ಮ್ಯಾಜಿಕಲ್ ಮೀಡಿಯಾ 279 ಸ್ಟೋರ್ಸ್ ಓಪನ್ ಮಾಡಿದ್ದೀನಿ, ಅದು ನಿಮಗೋಸ್ಕರ, ನಿಮ್ಮಿಂದಾನೇ ಮಾಡಿರೋದು. ಓಕೆನಾ? ಇವಾಗ ಈ ದಿನ ವಿಡಿಯೋ ಯಾವ ಥರ ಮಾಡ್ತಾಯಿದ್ದೀನಿ, ಅದು ನಿಮ್ಮ ಪ್ರೇರಣೆಯಿಂದನೇ ಮಾಡ್ತಾ ಇರೋದು. ಅದೇ ಥರನೇ ಸ್ಟೋರ್ಸ್ ಓಪನ್ ಮಾಡಿದ್ದೀನಿ, ಅದು ನಿಮ್ಮ ಪ್ರೇರಣೆನೇ. ಓಕೆನಾ? ಸೊ ಅಲ್ಲಿ ನೋಡಿ ಹೋಗಿ ಖಂಡಿತ ಬರೀ ನೋಡೋದಲ್ಲ, ಬೈ ಮಾಡಬೇಕು. ಖಂಡಿತ ಪರ್ಚೇಸ್ ಮಾಡಿ, ಚಾಂಟ್ ಮಾಡಿ, ಎನರ್ಜೈಸ್ ಮಾಡಿ ಹಾಕಿರೋದು ಖಂಡಿತ ನಿಮ್ಗೆ ಒಳ್ಳೇದಾಗೋದಂತೂ ಖಂಡಿತ. ಓಕೆನಾ? ಆಮೇಲೆ ಮೆಂಬರ್ಶಿಪ್ ತೊಗೊಳ್ಳೋದಕ್ಕೂ ಲೈಕ್ ಅದರದ್ದು ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಓಕೆನಾ? ಸೊ ಜೊತೆಗೆ ಹೀಲಿಂಗ್ ಬಗ್ಗೆನೂ ಇರುತ್ತೆ, ಮತ್ತು ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ಅದ್ರ ಬಗ್ಗೆನೂ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಇರುತ್ತೆ. ಸೊ ಪ್ಲೀಸ್ ಸ್ವಲ್ಪ ಟೈಮ್ ಕೊಟ್ಬಿಡಿ. ಇಷ್ಟು ಟೈಮೇ ಕೊಡ್ತೀರಾ, ಅದೇ ವಿಡಿಯೋ ನೋಡ್ತೀರಾ? ಇನ್ನೊಂಚೂರು ಟೈಮ್ ಕೊಡಿ, ಸ್ಕ್ರಾಲ್ ಮಾಡಿ ಡಿಸ್ಕ್ರಿಪ್ಷನ್ ಅಂತ ನಾನು ತೋರಿಸಿದ್ದೀನಲ್ಲ ಹಳೆಯ ವಿಡಿಯೋ. ಓಕೆ, ಆ ವಿಡಿಯೋನೂ ನಿಮಗೆ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೇಗೆ ನೋಡಬೇಕು ಅಂತ ಗೊತ್ತಿಲ್ಲ ಅಂತ ಅನ್ನೋರಿಗೆ. ಸೊ ದಯವಿಟ್ಟು ಅದನ್ನು ನೋಡಿ ಚೆಕ್ ಮಾಡಿ. ಬೇಕು ಅಂದರೆ ಡೈರೆಕ್ಟಾಗಿ ಪೇ ಮಾಡಿ ವಾಟ್ಸಪ್ಪಲ್ಲಿ. ನಂದಿರೋದು ಒಂದೇ ನಂಬರು,
9980800552 ಅಂತ. ಓಕೆನಾ? ಸೊ ಅಲ್ಲಿಗೆ ಮೆಸೇಜ್ ಹಾಕಬೇಕಾಗತ್ತೆ. ಓಕೆ, ಸೊ ನೋಡೋಣ ಇವತ್ತು ನಿಮ್ಮ ಹೇಟರ್ಸ್ಗೆ ಏನು ಶಿಕ್ಷೆ, ಇದು ಪಾರ್ಟ್ 15. ಓಕೆನಾ? ಆ್ಯಂಡ್ ಇನ್ನೊಂದು ಹೇಳ್ಬಿಡ್ತೀನಪ್ಪ, ಇದನ್ನು ನಾವು ಮಾಡ್ತಾ ಇರೋದು ನಿಮ್ಮ ಮನಸ್ಸಿನಲ್ಲಿ. ಓಕೆನಾ? ನಿಮ್ಮ ತಲೆಯಲ್ಲಿ ಮನಸ್ಸಿನಲ್ಲಿ ಎಷ್ಟು ಬ್ಲಾಕೇಜಸ್ ಆಗಿಬಿಟ್ಟಿದೆ ಅಂತಂದರೆ, ಓಕೆನಾ, ಅದು ಎಷ್ಟರ ಮಟ್ಟಕ್ಕೆ ಕೂತ್ಬಿಟ್ಟಿದೆ ಮನಸ್ಸಿನಲ್ಲಿ, ಆ ನೋವು ಯಾವ ಥರ ಮಾಡಿದ್ರು, ಈ ಥರ ಅನ್ಯಾಯ ಮಾಡಿದ್ರಲ್ಲ ಅಂತ. ಸೊ ಆ ಬ್ಲಾಕೇಜಸ್ ಹೋಗಬೇಕು, ನೀವು ನಿಮ್ಮ ಜೀವನದಲ್ಲಿ ಮುಂದುವರಿಬೇಕು. ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಬಿಟ್ರೆ ಹೇಗಾಗತ್ತೆ ಜೀವನ? ಸೊ ನೀವು ನಿಮ್ಮ ಜೀವನದಲ್ಲಿ ಮುಂದುವರಿಬೇಕು ಅನ್ನೋದಕ್ಕೋಸ್ಕರ ಇದನ್ನು ಬಾಬಾರವ್ರ ಪ್ರೇರಣೆ ಮೇಲೆ ಖಂಡಿತ ಕಂಟಿನ್ಯೂ ಮಾಡುವಂತಹ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಏಕೆಂದರೆ ನೀವು ನಿನ್ನೆ ವಿಡಿಯೋ ನೋಡಿದ್ರೆ ಅದರಲ್ಲೇ ಕ್ಲಿಯರ್ ಆಗಿದೆ. ಸೊ ದುಃಖದ ಸಮಯದಲ್ಲೂ ಅಷ್ಟೇ, ಸಂತೋಷದ ಸಮಯದಲ್ಲೂ ಯಾವ ಥರ ನಾವು ಒಂದೊಂದು ಆಚರಣೆಗಳು ಮಾಡ್ತೀವಿ. ಸೊ ಅದೇ ಥರ ಇದು ಜಸ್ಟ್ ಒಂದು ಆಚರಣೆ ಅಂತ ಅಂದ್ಕೊಳ್ಳಿ, ಆಯಿತಾ? ಈ ಏನು ಹೇಟರ್ಸ್ಗೇನು ಶಿಕ್ಷೆ ಅನ್ನೋದು ನೋಡ್ತಾ ಇರೋದು. ಸೊ ನಿಮ್ಮ ಬ್ಲಾಕೇಜ್ ಕ್ಲಿಯರ್ ಮಾಡೋಕ್ಕೋಸ್ಕರ ಮಾಡ್ತಾ ಇರೋದು. ಅರ್ಥ ಆಯ್ತಾ? ಇದು ಯಾವುದೇ ಕಾರಣಕ್ಕೂ ನಿಮ್ಮ ಕಡೆಯಿಂದನೂ ಅಲ್ಲ, ನನ್ನ ಕಡೆಯಿಂದ ಅಂತೂ ಖಂಡಿತ ಅಲ್ವೇ ಅಲ್ಲ. ಯಾರಿಗೂ ಶಾಪ ಹಾಕೋ ಥರ ಆಗಲಿ ಅಥವಾ ನಾವು ಮನಸ್ಸಿಂದ ಕೆಟ್ಟದಾಗಲಿ ಅಂತ ಬಯಸೋದಾಗಲಿ ಖಂಡಿತ ನಾವಂತೂ ಮಾಡಲ್ಲ, ನೀವು ಮಾಡಲ್ಲ. ಓಕೆನಾ? ನೀವು ಮ್ಯಾಜಿಕಲ್ ಮೀಡಿಯಾ 279 ಜೊತೆ ಇದ್ದೀರಾ ಅಂದರೆ ನೀವು ನನ್ನ ಫ್ಯಾಮಿಲಿಯವರೇ. ನೀವು ಖಂಡಿತ ಆ ಥರ ಬಯಸೋದಿಲ್ಲ, ಕೆಟ್ಟದ್ದು ಮಾಡೋದಿಲ್ಲ, ಕೆಟ್ಟದ್ದು ಬಯಸೋದೂ ಇಲ್ಲ ಯಾರಿಗೂ. ನಿಮಗೆ ಕೆಟ್ಟದ್ದು ಮಾಡಿದ್ರೂ ನೀವು ಕೆಟ್ಟದ್ದು ಬಯಸೋದಿಲ್ಲ, ಸರಿನಾ? ಸೊ ನೋಡೋಣ ಇವತ್ತು ಏನು ಮೇಜರ್ ಶಿಕ್ಷೆ ಏನಿದೆ, ಏನು ನಿಮ್ಮ ಹೇಟರ್ಸ್ಗೆ ಮೇಜರ್ ಏನು ಶಿಕ್ಷೆ ಇದೆ ಅಂತ ನೋಡೋಣ. ಎಸ್ ಬಾಬಾ, ಎರಡು ಕಾರ್ಡ್ ಬಂತು. ನೋಡಿ, ದ ಫೂಲ್ ಕಾರ್ಡ್. ಓಕೆನಾ? ಇನ್ನೊಂದು ಕಾರ್ಡ್ ನೋಡಿ, ಮೂನ್ ಕಾರ್ಡ್. ಓಕೆನಾ? ಸೊ ಇವ್ರು ಯಾರು ನಿಮ್ಮ ಹೇಟರ್ಸ್, ಇರಿ, ನಿಮ್ಮ ಹೇಟರ್ಸ್ ಏನು ನಿಮಗೆ ಇಲ್ಲಿ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ. ಲೈಕ್ ಏನು ತೊಂದರೆ ಮಾಡಿದ್ರು, ಆಯಿತಾ? ಮೂನ್ ಸೈಕಲ್ ಅಂತಲೇ ಬರ್ತಾ ಇದೆ. ಲೈಕ್ ಮೂನ್ ಸೈಕಲಲ್ಲಿ ಯಾವ ಥರ ತೊಂದರೆ ಮಾಡಿದ್ದಾರೆ, ನೆಗೆಟಿವಿಟಿ ಮಾಡಿದ್ದಾರೆ. ಓಕೆನಾ? ಸೊ ಆ ನೆಗೆಟಿವಿಟಿ ಮಾಡಬಾರ್ದಾಗಿತ್ತು, ತುಂಬ ಫೂಲಿಶಾಗಿ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಅಂದರೆ ಇದು ಆ್ಯಕ್ಷನ್ ತೊಗೊಂಡ್ಬಿಟ್ಟಿದ್ದಾರೆ ಆಗಲೇನೆ ಅಂತ ತೋರಿಸ್ತಾ ಇದ್ದಾರೆ, ಆಯಿತಾ? ತುಂಬ ನೆಗೆಟಿವಿಟಿ ಮಾಡಿ ಮೂನ್ ಸೈಕಲಲ್ಲಿ ಇಲ್ಲಿ ನೋಡಿ, ಇದು ನಾನು ಅಬ್ಸರ್ವ್ ಮಾಡಿರಲಿಲ್ಲ ಇಷ್ಟು ದಿವಸ. ಇಲ್ಲಿ ಮೇ ಅಂತ ಇದೆ ನೋಡಿ, ನಾನು. ಸೊ ನಾನು ನನಗೆ ಬೇಕು, ನಾನು ಅಂತರ ಆ ಥರ ಒಂದು ಎನರ್ಜಿ ಬರ್ತಾ ಇದೆ ಇವಾಗ. ನನಗೆ ಆಗಬೇಕು ಒಳ್ಳೆಯದು, ನನಗೆ ಬೇಕು ಎಲ್ಲ, ಆ ಥರ, ಆಯಿತಾ? ಆ ಥರ ನಿಮ್ಮ ಹೇಟರ್ಸ್ಗೆ ಯಾವ ಥರ ಮಾಡಿದ್ರು ಅಂತಂದರೆ ಆ ಥರ ಒಂದು ಆ್ಯಕ್ಷನ್ ತೊಗೊಂಡ್ರು ಅಂತ ಹೇಳ್ತಾ ಇದ್ದಾರೆ, ಆಯಿತಾ? ನಿಮ್ಮ ಬಗ್ಗೆ ಯೋಚನೆ ಮಾಡಲೇ ಇಲ್ಲ ಅವರು. ಸೊ ಇದು ಯಾರು ಆಗ್ಬೋದು, ನಿಮ್ಮ ಬಗ್ಗೆ ಯೋಚನೆ ಮಾಡಿಲ್ಲ. ನೋಡೋಣ ಬೇಕಾದ್ರೆ. ಓಕೆ, ಸೊ ಇದು ನಿಮ್ಮ ಬಗ್ಗೆ ಯೋಚನೆ ಮಾಡಲೇ ಇಲ್ಲ, ಆ ಥರ ಒಂದು ನೆಗೆಟಿವಿಟಿ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ, ಆಯಿತಾ? ಇದು ಯಾವ ಥರ ನೆಗೆಟಿವಿಟಿ ನಿಮಗೆ ಗೊತ್ತು. ನಿಮಗೆ ಈ ಥರ ಒಂದು ಪರಿಸ್ಥಿತಿಲಿ ಈಗ ನಿಮ್ಮ ಪರಿಸ್ಥಿತಿ ಯಾವ ಥರ ಇದೆ ಅಂತಂದರೆ, ಅಫ್ಕೋರ್ಸ್ ದುಃಖದಲ್ಲಿದ್ದೀರಾ. ಅಂದರೆ ಈ ಥರ ಒಂದು ತೊಂದರೆ ಆಯಿತು, ಈ ಥರ ಒಂದು ಬೇಜಾರಾಯಿತು, ಏನೋ ಒಂದು ಮಾಡಿದ್ರು ನೆಗೆಟಿವಿಟಿ, ಅಥವಾ ನಿಮ್ಮ ಫ್ಯಾಮಿಲಿಯವ್ರು ದೂರ ಆಗಿದ್ದಾರೆ ಯಾರಾದರೂ, ಅಥವಾ ನಿಮ್ಮನ್ನು ಅಗಲಿ ಹೋಗಿದ್ದಾರೆ, ಅಥವಾ ನಿಮ್ಮಿಂದ ದೂರ ಆಗಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ, ಅಥವಾ ಸಪ್ರೇಷನಲ್ಲಿ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ, ಆಯಿತಾ? ಓಕೆ, ಹಂಬಲಿಸ್ತಾ ಇದ್ದೀರಾ. ಫೂಲ್ ಕಾರ್ಡ್ ಬಂದಿದೆ, ಆಯಿತಾ? ನನಗಿಲ್ಲಿ ತೋರಿಸ್ತಾ ಇರೋದು ನಿಮ್ಮ ಮಗುಗಾಗಿ ಹಂಬಲಿಸ್ತಾ ಇದ್ದೀರಾ ಅಂತ ತೋರಿಸ್ತಾ ಇದ್ದಾರೆ, ಆಯಿತಾ? ಮಗುನ ನೋಡಬೇಕು ಅಂತ ಹಂಬಲಿಸ್ತಾ ಇದ್ದೀರಾ ಅಂದರೆ ನೀವು ಸಪ್ರೇಷನಲ್ಲಿ ಇದ್ದೀರಾ. ಇದು ಒಂದೊಂದು ಎನರ್ಜಿ ಏನು ಬರ್ತಾ ಇದೆ ಅದನ್ನು ಹೇಳ್ತಾ ಹೋಗ್ತಾ ಇದ್ದೀನಿ. ಸೊ ಈ ಥರ ಎಲ್ಲ ಮಾಡಿದ್ದಾರೆ. ಇದು ನೆಗೆಟಿವಿಟಿ ಮಾಡಿರೋದು. ನಿಮ್ಮ ಸ್ಪೌಸ್ ಜೊತೆ ದೂರ ಆಗಬೇಕು ಅಂತಲೂ ಮಾಡಿದ್ದಾರೆ. ಬೇರೆ ಮತ್ತು ಯಾವ್ಯಾವುದಕ್ಕೋಸ್ಕರ ಎಲ್ಲ ಈ ಥರ ನೆಗೆಟಿವಿಟಿ ಮಾಡಿದ್ದಾರೆ, ಆಯಿತಾ? ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಫರ್ದರ್ ನೋಡೋಣ ಇನ್ನೇನು ಕಾರ್ಡ್ಸ್ ಬರುತ್ತೆ ಅಂತ. ಎಸ್ ಪಾಪ,
ತಾಳ್ಮೆನೇ ಇರಲಿಲ್ಲ ಅವ್ರಿಗೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಯಾವ ಥರ ಆ್ಯಕ್ಷನ್ಸ್ ತೊಗೊಂಡ್ಬಿಟ್ರು ಅಂತಂದರೆ, ನೀವು ಎಷ್ಟು ಹೇಳಿದ್ರಿ ಲೈಕ್ ಇಲ್ಲಿ ಎನರ್ಜಿ ಈ ಥರ ಬರ್ತಾ ಇದೆ, ನೀವು ತುಂಬ ತಾಳ್ಮೆಯಿಂದ ಲೈಕ್ ಏನು ಹೇಳೋದಕ್ಕೆ ಹೋದ್ರಿ, ಲೈಕ್ ಇಲ್ಲ ಈ ಥರ ಆಗಬಾರ್ದು, ನಾವು ಚೆನ್ನಾಗಿರೋಣ ಅಂತ. ಬಟ್ ಆ ಥರ ಬಿಡಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರೋ ನಿಮ್ಮ ಇದು ಕೆಲಸದಲ್ಲಿ ತೊಗೊಂಡ್ರೆ ನಿಮಗೂ ನಿಮ್ಮ ಬಾಸ್ಗೂ ಆಗದೇ ಇರೋ ಥರ ಮಾಡಿದ್ದಾರೆ ಯಾರೋ ಅಂತ ತೋರಿಸ್ತಾ ಇದ್ದಾರೆ. ಜೊತೆಗೆ ಅಥವಾ ನೀವು ಫ್ಯಾಮಿಲಿ ಅಂತ ತೊಗೊಂಡ್ರೆ ನಿಮಗೆ, ನಿಮ್ಮ ಸ್ಪೌಸ್ಗೆ ಅಥವಾ ನಿಮ್ಮ ಸಿಬ್ಲಿಂಗ್ಸ್ಗೂ ಇರ್ಬೋದು, ಯಾರಿಗಾದರೂ ಇರ್ಬೋದು ಆಯಿತಾ. ಅಂದರೆ ಅಂತೂ ಇಬ್ಬರಿಗೆ ತಂದು ಹಾಕಿ ತಮಾಷೆ ನೋಡಿದ್ರು ಅನ್ನೋ ಥರ ಮಾಡಿದ್ದಾರೆ ಆಯಿತಾ. ಆ ಥರ ಅಂತ ತೋರಿಸ್ತಾ ಇದ್ದಾರೆ. ಜೊತೆಗೆ ನೀವು ಸ್ಪೌಸ್ ಅಂತಂದರೆ ನಿಮ್ಮ ವೈಫ್ ಅಥವಾ ನೀವು ಯಾರು ನೋಡ್ತಾ ಇದ್ದೀರಾ, ನಿಮ್ಮ ವೈಫ್ ಜೊತೆ ಅಥವಾ ನೀವು ಹಸ್ಬೆಂಡ್ ಜೊತೆ ಅಂದರೆ ನೀವಿಬ್ಬರು ಸಪ್ರೇಷನಲ್ಲಿದ್ದೀರಾ ಅಂತಲೂ ಹೇಳ್ತಾ ಇದ್ದಾರೆ. ಸೊ ಅದರಿಂದ ಏನಾಗಿದೆ, ನಿಮ್ಮ ಮಕ್ಕಳಿಗೆ ಹಂಬಲಿಸ್ತಾ ಇದ್ದೀರಾ ಅಂತಲೂ ಹೇಳ್ತಾ ಇದ್ದಾರೆ. ಓಕೆನಾ. ಸೊ ಈ ಥರ ಒಂದು ನೆಗೆಟಿವಿಟಿ ಮಾಡಿದ್ದಾರೆ. ಬಟ್ ನೀವು ತುಂಬ ಸಮಾಧಾನವಾಗಿ ನೀವು ಹೇಳಿದ್ರಿ, ಲೈಕ್ ಇಲ್ಲ ನಾವು ಮುಂದುವರಿಯೋಣ ಈ ಥರ ಅಂತನೂ. ಅಕಸ್ಮಾತ್ ಅದು ಫ್ಯಾಮಿಲಿ ಇದರಲ್ಲಾದರೆ, ಬಟ್ ಅವರು ಅದು ಆಗದೇ ಇರೋ ಥರ ನಿಮ್ಮನ್ನು ನಂಬಾರ್ದು, ಮತ್ತು ನಿಮ್ಮ ಮೇಲೆ ಒಂದು ನೆಗೆಟಿವ್ ಫೀಲಿಂಗ್ ಬಂದ್ಬಿಡ್ಬೇಕು ನಿಮ್ಮ ಬಗ್ಗೆನೇ, ಆ ಥರ ನೆಗೆಟಿವಿಟಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಸೊ ಆ ಥರ ಒಂದು ಎನರ್ಜಿ ಬರ್ತಾ ಇದೆ ನನಗೆ ಇವಾಗ. ಆ್ಯಂಡ್ ಅದು ಆ್ಯಕ್ಚುಲಿ ನಿಮ್ಮ ಓಕೆ ನೋಡಿ, ಅದಕ್ಕೆ ಹೇಳಿದ್ದು ನೀವು ಹಂಬಲಿಸ್ತಾ ಇದ್ದೀರಾ ಅಂತ ಬಂತಲ್ವ, ಅದಕ್ಕೆ ಸ್ಟಾರ್ಟಿಂಗಲ್ಲಿ ಹೇಳಿದ್ರು ಮಕ್ಕಳ ವಿಷಯ ಹೇಳಿದ್ರು ನೋಡಿ, ಕೇರ್ ತೊಗೊಳ್ಳಿ ಅಂತ. ಸೊ ಅದಕ್ಕೋಸ್ಕರ ಅಂತಲೇ ಮಕ್ಕಳು ತುಂಬ ಹಂಬಲಿಸ್ತಾ ಇದ್ದಾರೆ, ಲೈಕ್ ಒಂಥರ ತೊಂದರೆಯಲ್ಲಿದ್ದಾರೆ, ನೋವಲ್ಲಿದ್ದಾರೆ, ಅವರ ಎಮೋಷನ್ಸ್ ಹೇಳ್ಕೊಳಕ್ಕಾಗ್ತಾ ಇಲ್ಲ, ದುಃಖದಲ್ಲಿದ್ದಾರೆ, ಅವ್ರು ಹೇಳ್ಕೊಳಕ್ಕಾಗ್ತಿಲ್ಲ ಅಂತ ತೋರಿಸ್ತಾ ಇದ್ದಾರೆ ಇವಾಗ. ಅದಕ್ಕೋಸ್ಕರ ಮಕ್ಳಿಗೂ ಎಫೆಕ್ಟ್ ಆಗಿದೆ ಇದರಿಂದ. ವೆರಿ ಬ್ಯಾಡ್. ಇದು ಹೇಳ್ಕೊಟ್ಟು ಮಾಡಿದ್ದಾರೆ ಒಂದಷ್ಟು ಕೇಸಲ್ಲಿ. ಇನ್ನೊಂದಷ್ಟು ಕೇಸಲ್ಲಿ ಆ್ಯಕ್ಚುಯಲ್ ನೆಗೆಟಿವಿಟಿ ಆಗಿದೆ ಆಯಿತಾ. ಆ್ಯಕ್ಚುಯಲ್ ನೆಗೆಟಿವಿಟಿ ಆಗಿದೆ. ಆ್ಯಂಡ್ ಯಾತಕ್ಕೆ ಅಂತಂದರೆ, ನಿಮಗೆ ಇರೋ ಒಂದು ಖುಷಿ ಸಂತೋಷ ಅವರ ಜೀವನದಲ್ಲಿ, ನಿಮ್ಮ ಹೇಟರ್ಸ್ ಜೀವನದಲ್ಲಿ ಇಲ್ಲ ಅನ್ನೋದಕ್ಕೋಸ್ಕರ ಅಷ್ಟೇ, ಇನ್ನೇನೂ ಇಲ್ಲ ಬೇರೆ. ಅದಕ್ಕೋಸ್ಕರ ಅಂತ ಆ ಥರ ಮಾಡಿದ್ದಾರೆ. ನಿಮ್ಮ ಆಫೀಸಲ್ಲಿ ಆ ಥರ ತೊಗೊಂಡು ಅಂದ್ರೂ ನಿಮಗೊಂದು ಪ್ರಾಮುಖ್ಯತೆ ಸಿಗ್ತಾ ಇತ್ತು ಆಫೀಸಲ್ಲಿ, ನಿಮಗೊಂಥರ ಜನ ನಿಮ್ಮ ಮೇಲೆ ನಿಮ್ಮ ಬಾಸ್ಗೂ ನಿಮಗೂ ಮಧ್ಯ ತಂದು ಹಾಕಿದ್ದಾರೆ ಅಂತಂದರೆ, ನಿಮ್ಮ ಬಾಸ್ ನಿಮ್ಮ ಮಾತನ್ನು ಕೇಳ್ತಾ ಇದ್ರು ಆಯಿತಾ. ಒಂದು ರೆಸ್ಪೆಕ್ಟ್ಫುಲ್ಲಾಗಿತ್ತು ನಿಮ್ಮ ಇದು, ಬಟ್ ಅದನ್ನು ಕೂಡ ಅಲ್ಲಿ ತಂದು ಹಾಕಿದ್ದಾರೆ, ಡಿವೈಡ್ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಓಕೆನಾ. ಸೊ ಇದು ಯಾರ ಎನರ್ಜಿ ನಿಮಗೆ ಗೊತ್ತಪ್ಪ ಆಯಿತಾ, ಎಲ್ಲಿ ಏನು ನಡೆದಿದೆ. ಸೊ ಈ ಥರ ಎನರ್ಜಿ ಬರ್ತಾ ಇದೆ, ನಾನು ಹೇಳ್ತಾ ಇದ್ದೀನಿ ಈ ಥರ ಆಗಿದೆ ಅಂತ. ಸೊ ನೋಡೋಣ. ಆ್ಯಂಡ್ ಅದಕ್ಕೇ ಶುರುಲೇ ಹೇಳಿದ್ರು ಮಕ್ಕಳ ಹತ್ರ ಮಾತಾಡಬೇಕು ಅಂತ ಹೇಳಿದ್ದು, ಅದಕ್ಕೋಸ್ಕರ. ಓ ಗಾಡ್. ಥ್ಯಾಂಕ್ ಯು ಬಾಬಾ, ಥ್ಯಾಂಕ್ ಯು. ದ ಸನ್. ನಿಮ್ಮ ನಂಬಿಕೆ, ನಿಮ್ಮ ಶ್ರದ್ಧೆ ಏನಿದೆ ಅದು ಸುಳ್ಳಾಗಲ್ಲ ಅಂತ ಹೇಳ್ತಾ ಇದ್ದಾರೆ, ಭರವಸೆ ಕೊಡ್ತಾ ಇದ್ದಾರೆ ಆಯಿತಾ. ಅದು ಸುಳ್ಳಾಗಕ್ಕೆ ಬಿಡೋದಿಲ್ಲ, ನಾನಿದ್ದೀನಿ, ಕಾಯ್ತಾ ಇದ್ದೀನಿ, ನಿನ್ನನ್ನು ನಾನು ನೋಡ್ಕೋತಾ ಇದ್ದೀನಿ ಅಂತ ಭರವಸೆ ಕೊಡ್ತಾ ಇದ್ದಾರೆ. ಓಕೆನಾ ಫಸ್ಟು. ಸೊ ಇವಾಗ ನೋಡೋಣ, ಈಗ ಹೇಟರ್ಸ್ ಬಗ್ಗೆ ನೋಡು ಅಂತಿದ್ದಾರೆ. ಹೇಟರ್ಸ್ಗೇನು ಶಿಕ್ಷೆ, ಈ ಥರ ಎಲ್ಲ ಮಾಡಿದ್ದಾರೆ ಅಂತಂದರೆ ಏನು ಹೇಟರ್ಸ್ಗೇನು ಶಿಕ್ಷೆ ಬಾಬಾ? ಇದರಿಂದ ನಿಮ್ಮ ಇದು ಯಾವುದೋ ಸ್ಪೆಸಿಫಿಕ್ಕಾಗಿ ಹೇಳ್ತಾ ಇದ್ದಾರೆ, ಲೈಕ್ ಎಷ್ಟು ಕೇಸಸ್, ಒಂದು 4-5 ಕೇಸಸ್ ಅಂತಿದ್ದಾರೆ. ಸೊ ಇದು ನಿಮ್ಗೆ ಯಾವಾಗ ಸಿಗುತ್ತೆ ಅವಾಗಿಂದ ಅಪ್ಲಿಕಬಲ್ ಆಗುತ್ತೆ ಆಯಿತಾ. ಸೊ ಇದು ಕ್ಯುಮ್ಯುಲೇಟಿವ್ ರೀಡಿಂಗ್ ಅಂದರೆ ಒಂದು ಜನರಲ್ ರೀಡಿಂಗ್ ಅಲ್ವಾ. ಸೊ ಅದರಿಂದ ಯಾರು ಏನು ಅಂತ ಅಷ್ಟು ಕ್ಲಿಯರ್ ಹೇಳಕ್ಕೆ ಬರೋದಿಲ್ಲ ಇಲ್ಲಿ. ಬಟ್ ಇಲ್ಲಿ ಏನು ಎನರ್ಜಿ ಬರ್ತಾ ಇದೆ ನಾನು ಅದನ್ನು ಹೇಳ್ತಾ ಇದ್ದೀನಿ. ನಿಮ್ಗೆ ಇನ್ನೂ ಡೀಟೇಲ್ ಬೇಕು ಅಂತಂದರೆ ಪರ್ಸನಲ್ ರೀಡಿಂಗ್ ತೊಗೊಳ್ಳಿ, ಆವಾಗ ಕ್ಲಿಯರ್ ಆಗುತ್ತೆ. ಓಕೆನಾ. ಈ ಥರ ಮಾಡಿದ್ದಾರೆ ನೆಗೆಟಿವಿಟಿ. ಸೊ ನಿಮ್ಮ ಮಗು ಹತ್ರ ಮಗು ನೋಡಿ ಎಷ್ಟು ವರ್ಷನಾರು ಇರ್ಬೋದು, ತಾಯಿ ತಂದೆಗೆ ಮಕ್ಕಳು ಮಕ್ಕಳೇನೇ, ಕರೆಕ್ಟಾ. ಸೊ ದಯವಿಟ್ಟು ಮಾತಾಡಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಅವರು ತುಂಬ ಎಫೆಕ್ಟ್ ಆಗಿದೆ, ಎಮೋಷ್ನಲಿ ತುಂಬ ತೊಂದರೆ ಪಡ್ತಾ ಇದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಓಕೆನಾ. ಆ್ಯಂಡ್ ಎಕ್ಸಾಮ್ಸ್ ಹತ್ರ ಬರ್ತಾ ಇರೋದ್ರಿಂದ ಅವ್ರಿಗೆ ನೀವೇನು ಆ ಥರ ಏನೋ ತುಂಬ
ರೆಸ್ಪಾನ್ಸಿಬಿಲಿಟಿ ಹೇರಬೇಡಿ ಅಂತಲೂ ಹೇಳ್ತಾ ಇದ್ದಾರೆ. ಅಂದರೆ ನೀನು ಹಿಂಗೆ ಮಾಡಬೇಕು, ಹಾಗೆ ಓದಬೇಕು, ಹೀಗೆ ಓದಬೇಕು ಅಂತ ರೆಸ್ಪಾನ್ಸಿಬಿಲಿಟಿ ಹಾಕಬೇಡ ಅಂತಲೂ ಹೇಳ್ತಾ ಇದ್ದಾರೆ ಆಯಿತಾ. ಆ್ಯಂಡ್ ಅವರಾಗವರೇ ಖುಷಿಯಿಂದ ಓದ್ತಿದ್ದಾರೆ ಅಂದರೆ ಫೈನ್ ಆಯಿತಾ. ಅವರಾಗವರೇ ಓದ್ತಿದ್ದಾರೆ ಅಂದರೆ ಅವ್ರ ರೆಸ್ಪಾನ್ಸಿಬಿಲಿಟಿ ಅವ್ರಿಗೆ ಗೊತ್ತು, ಓದ್ತಾರೆ. ಏನೇ ಸಿಚುಯೇಷನ್ ಇದ್ರೂ ಆಚೆ ಬಂದೇ ಬರ್ತಾರೆ, ಓದ್ತಾರೆ. ಯಾಕೆಂದರೆ ಅವ್ರದ್ದು ಗೋಲ್ ಏನಿರುತ್ತೆ ಓದಬೇಕು ಅಂತ ಓದ್ತಾರೆ ಆಯಿತಾ. ಆದರೆ ಇಲ್ಲಿ ಬರ್ತಾ ಇರೋದು ಯಾವ ಥರ ಇದೆ ಅಂದರೆ ಪೇರೆಂಟ್ಸ್ ಮಧ್ಯ ಸ್ವಲ್ಪ ಕಲಹ ಆ ಥರ ಆಗಿದೆ, ಮತ್ತು ಸಪ್ರೇಷನಲ್ಲಿದ್ದಾರೆ. ಆ್ಯಂಡ್ ಮಗು ತೊಂದರೆ ಪಡ್ತಾ ಇದೆ ಅಂತಲೇ ಕೇಳಿಸ್ತಾ ಇರೋದು ಆಯಿತಾ. ಅಂದರೆ ಮಗುಗೆ ಎಮೋಷನಲಿ ಸಪೋರ್ಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಸೊ ಓಕೆ, ಇನ್ನೇನು ಹೇಳ್ತಾರೆ ನೋಡೋಣ ನೆಕ್ಸ್ಟು. ಓಕೆ, ಅದಕ್ಕೆ ಸನ್ ಕಾರ್ಡ್ ಬಂತು. ನೀನೇನು ಹೆದರ್ಕೋಬೇಡ ಅಂತಲೂ ಹೇಳ್ತಾ ಇದ್ದಾರೆ ಆಯಿತಾ. ಅಂದರೆ ಆ ಥರ ತೊಂದರೆ ಏನೂ ಆಗೋದಕ್ಕೆ ಬಿಡೋದಿಲ್ಲ ನಾನು. ಸೊ ಇದು ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಇದೇ ಕನ್ಫರ್ಮೇಷನು. ನಿಮ್ಮ ಲೈಫಲ್ಲಿ ಅಥವಾ ನಿಮ್ಮ ಜೀವನದಲ್ಲಿ ಈ ಥರ ಏನಾದರೂ ನಡೀತಿದೆ ಅಂತಂದರೆ ಫಸ್ಟು ಮಕ್ಕಳಿಗೆ ಪ್ರಾಮಿನೆನ್ಸ್ ಕೊಡಿ ಇವಾಗ, ಎಸ್ಪೆಷಲಿ ಏಕೆಂತಂದರೆ ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ತುಂಬ ಎಮೋಷ್ನಲಿ ವೀಕ್ ಆಗಿದ್ದಾರೆ ಅವರು. ಓದೋ ವಿಷಯದಲ್ಲಿ ನಾನು ಹೇಳ್ತಾ ಇರೋದು ಅವ್ರಿಗೆ ಇನ್ನೇನು ವೀಕ್ನೆಸ್ ಇಲ್ಲ. ಲೈಕ್ ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡಿ ವೀಕ್ ಆಗ್ತಾ ಇದ್ದಾರೆ ಅಂತಲೇ ತೋರಿಸ್ತಾ. ಸಪ್ರೇಷನ್ ಅಂತ ಕೇಳಿಸ್ತಾ ಇದೆ ನನಗೆ ಆಯಿತಾ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ ಆಯಿತಾ. ಅದಕ್ಕೆ ಶುರುಲೇ ಹೇಳು ಅಂತ ಹೇಳಿದ್ರು. ಓಕೆ, ನೋಡಿ ಯಾವ ಥರ ಹೇಳ್ತಾರೆ ಪಾಪ. ಇದೇನು ಕಾರ್ಡು? ಓ, ದ ಹ್ಯಾಂಗ್ಮನ್. ಸೊ ಇಲ್ಲಿ ಏನಾಗಿದೆ ಗೊತ್ತಾ. ಓಕೆ, ಅದು ಒಂದು ಎನರ್ಜಿ. ಇದು ಆಫೀಸಲ್ಲಿ ತೊಗೋತೀರಾ ಅಥವಾ ನೀವು ಮನೆ ವಿಷಯದಲ್ಲಿ ತೊಗೋತೀರಾ ನಿಮಗೆ ಗೊತ್ತು. ಇದು ಯಾರ ಮಧ್ಯನಾದರೂ ಇರ್ಬೋದು. ಅಂತೂ ಇಬ್ಬರು ಬಗ್ಗೆ ಒಂದು ಎನರ್ಜಿ ಬಂದಿದ್ದು ಮಕ್ಕಳಿಗೆ ಒಂದು 6-7 ಮಕ್ಕಳು ಅಂತ ಹೇಳ್ತಾ ಇದ್ದಾರೆ. ಲೈಕ್ ಆ ಥರ ತುಂಬ ತೊಂದರೆಯಲ್ಲಿದ್ದಾರೆ ಅಂತಂದರೆ ಎಮೋಷ್ನಲಿ ವೀಕ್ ಆಗ್ತಿದ್ದಾರೆ. ಸ್ಟ್ರಾಂಗ್ ಆಯಿತು ಅಂತಂದರೆ ಹೋಗಿ ಎಕ್ಸಾಮ್ ಬರೆದ್ಬಿಡ್ತಾರೆ, ಫಸ್ಟ್ ಕ್ಲಾಸಾಗಿ ಪಾಸ್ ಆಗಿಬಿಡ್ತಾರೆ, ಏನು ತೊಂದರೆ ಇಲ್ಲ. ಪಾಪ ವಿದ್ಯೆ ಇದರಲ್ಲಿ ಮಾತಾ ಸರಸ್ವತಿ ಕೈ ಬಿಡೋದಿಲ್ಲ. ಆದರೆ ಅವ್ರಿಗೆ ಎಮೋಷ್ನಲಿ ವೀಕ್ ಆಗಿದ್ದಾರೆ. ಅವ್ರಿಗೆ ಅಪ್ಪ ಅಮ್ಮನ ಸಪೋರ್ಟ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ಒಂದಷ್ಟು ಎನರ್ಜಿ. ಇನ್ನೊಂದಷ್ಟು ಎನರ್ಜಿ ಯಾವ ಥರ ಇದೆ ಅಂತಂದರೆ ಅವ್ರಿಗೆ ಗೊತ್ತಿದ್ರೂ ನಿಮ್ಮ ಎನಿಮೀಸ್ ಯಾವ ಥರ ಮಾಡಿದ್ದಾರೆ ಅಂದರೆ ನಿಮ್ಮನ್ನು ಸಪ್ರೇಟ್ ಮಾಡಿದ್ದಾರೆ. ಅಂದರೆ ಇದು ಯಾರಾದರೂ ಇರ್ಬೋದು, ಅದನ್ನು ಹೇಳಿದ್ನಲ್ಲ. ಸೊ ಇದು ಆಫೀಸ್ ತೊಗೋತೀರಾ ಅಥವಾ ನಿಮ್ಮ ಸಿಬ್ಲಿಂಗ್ಸ್ ಅಂತ ತೊಗೋತೀರಾ, ಫ್ಯಾಮಿಲಿ ಅಂತ ತೊಗೋತೀರಾ, ಅಥವಾ ನಿಮಗೆ ಯಾರೋ ತುಂಬ ಇಷ್ಟ ಫ್ಯಾಮಿಲೀಲಿ. ಸೊ ಅವ್ರಿಗೆ ನಿಮಗೂ ತಂದು ಹಾಕಿದ್ದಾರೆ, ಆ ಥರ ಸಪ್ರೇಟ್ ಮಾಡಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಓಕೆನಾ. ಸೊ ಅದು ಏನಾಗಿದೆ ನಿಮ್ಮ ಲೈಫಲ್ಲಿ ಇದು ಬಂದಿರೋದು. ಓಕೆ, ಸೊ ಇದು ಯಾವ ಥರ ಮಾಡಿದ್ರು ಅಂತಂದರೆ ನಿಮ್ಮ ಏಳಿಗೆ ಸಹಿಸದೆ ಆಯಿತಾ. ನಿಮ್ಮ ಏಳಿಗೆ ಏನಿತ್ತು ಅದನ್ನು ನೋಡಿ ಸಹಿಸದೆ ಈ ಥರ ನೆಗೆಟಿವಿಟಿ ಮಾಡಿದ್ದಾರೆ ಅಂತಲೇ ಹೇಳ್ತಾ ಇದ್ದಾರೆ. ಜೊತೆಗೆ ನಿಮಗೆ ಒಂದು ಸ್ಥಗಿತ ಆಗಿಬಿಡ್ಬೇಕು, ನಿಮ್ಮ ಜೀವನದಲ್ಲಿ ಮುಂದುವರಿಬಾರ್ದು ನೀವು ಅನ್ನೋ ಥರ ಆ ಥರ ಒಂದು ಎಸ್ ಬಾಬಾ ಆ ಥರ ನೆಗೆಟಿವಿಟಿ ಮಾಡಿದ್ರು ಅಂತಲೂ ಹೇಳ್ತಾ ಇದ್ದಾರೆ. ಓಕೆನಾ. ಸೊ ಇವಾಗ ಅವ್ರ ಪರಿಸ್ಥಿತಿ ನೋಡೋಣ ಈಗ. ಎಸ್ ಬಾಬಾ. ಹೇಟರ್ಸ್ಗೆ ಏನಾಗುತ್ತೆ ಬಾಬಾ ಈಗ ಶಿಕ್ಷೆ ಏನು ಅವ್ರಿಗೆ? ಈ ಥರ ಗೊತ್ತಿದ್ದು ಅನ್ಯಾಯ ಮಾಡಿದ್ದಾರೆ, ಗೊತ್ತಿದ್ದು ಸಪ್ರೇಟ್ ಮಾಡ್ತಾ ಇದ್ದಾರೆ, ಮಕ್ಳಿಗೆ ತನಕನೂ ಬಿಟ್ಟಿತಾ ಇಲ್ಲ. ಲೈಕ್ ಮಕ್ಳಿಗೂ ತೊಂದರೆ ಆಗ್ತಿದೆ. ಆ್ಯಂಡ್ ಅದು ಮಾಡ್ತಿರೋದೇ ಬೇಕಂತ. ಲೈಕ್ ಮಕ್ಕಳು ಚೆನ್ನಾಗಿದ್ದಾರೆ, ವಿದ್ಯಾವಂತರು ಆಯಿತಾ, ತುಂಬ ಒಳ್ಳೆ ನಾಲೆಡ್ಜ್ ಮಕ್ಕಳಿಗಿದೆ ಆಯಿತಾ. ಆದರೆ ಅದನ್ನು ಅವರು ಉಪಯೋಗಿಸ್ಲೇಬಾರ್ದು. ಆ ಥರ ಮಾನಸಿಕವಾಗಿ ಒಂಥರ ವೀಕ್ ಆಗಿಬಿಟ್ರೆ ಓದೋಕ್ಕೆ ಆಗಲ್ವಲ್ಲ, ಬರೆಯೋಕ್ಕಾಗೋದಿಲ್ಲ. ಅವಾಗ ಏನಂದರೆ ಎಕ್ಸಾಮ್ ಆಫ್ಕೋರ್ಸ್ ಕಮ್ಮಿ ಬರುತ್ತೆ. ಅದೇ ಮಾಡ್ತಾ ಇರೋದು ಅವರು, ಬೇಕಂತ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ. ಸೊ ನೋಡೋಣ ಇವಾಗ. ಈಗ ಬಾಬಾ ಇವಾಗ ಅವರು ಹೇಟರ್ಸ್ಗೆ ಏನು ಶಿಕ್ಷೆ? ಈ ಥರ ಮಾಡಿದ್ದಾರೆ ಆಯಿತು, ಶಿಕ್ಷೆ ಏನು ಬಾಬಾ? ಇದು ಕಂಪ್ಲೀಟ್ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ ಫಸ್ಟು ಆಯಿತಾ. ಫೂಲಿಶಾಗಿ ಏನು ಕೆಲಸ ಮಾಡಿದ್ರು ಇವಾಗ ಕಂಪ್ಲೀಟ್ ಆಯಿತು. ಅವ್ರು ಇನ್ನೇನು ಮುಂದುವರೆಯೋಕ್ಕಾಗ್ತಿಲ್ಲ, ಕಂಪ್ಲೀಟ್ ಆಯಿತು ಇವಾಗ. ಯಾತಕ್ಕೆ ಅಂತಂದರೆ ನೀವು ತೋರಿಸಿದ್ದು ಟೆಂಪ್ರೆನ್ಸ್ ಬಂತು ನೋಡಿ, ಅಂದರೆ ಇದು ಕೆಳಗೆ ಬಂದಿದೆ. ಸೊ ಇದು ನೀವು ತೋರಿಸಿದ ತಾಳ್ಮೆ, ಇದರಿಂದ ಇದು ಅವ್ರಿಗೇನು ಎಫೆಕ್ಟ್ ಆಗ್ತಿಲ್ಲ ಅಂತ ತೋರಿಸ್ತಾ ಇದ್ದಾರೆ
ಆಯಿತಾ. ಅವ್ರಿಗೆ ಇನ್ಯಾವ ಥರನೂ ಎಫೆಕ್ಟ್ ಆಗೋಕ್ಕೆ ಸಾಧ್ಯ ಇಲ್ಲ, ಅಂದರೆ ನಿಮಗೆ ಇನ್ನೇನು ಎಫೆಕ್ಟ್ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಅವ್ರು ಏನು ಮಾಡಿದ್ರು ನೆಗೆಟಿವಿಟಿ, ಆ್ಯಕ್ಚುಯಲ್ ನೆಗೆಟಿವಿಟಿ ಮಾಡಿದ್ದಾರೆ, ಚಂದ ಹಾಕಿ ಆ ಥರ ತಮಾಷೆ ನೋಡೋ ಥರ ಮಾಡಿದ್ದಾರೆ. ಮತ್ತು ಸ್ಪೆಲ್ಸ್ ಅಂತಾರೆ ನೋಡಿ, ಅಂದರೆ ಹಾಳಾಗೋಗ್ಬೇಕು, ಹಾಗಾಗಬೇಕು, ಹೀಗಾಗಬೇಕು ಅಂತ ಕೆಟ್ಟದಾಗಿ ಏನೆಲ್ಲ ಮಾತಾಡ್ಬೋದು ಆ ಥರ ಎಲ್ಲ ಅಂದಿದ್ದಾರೆ ಅಂತಲೇ ಹೇಳ್ತಾ ಇದ್ದಾರೆ ಆಯಿತಾ. ಸೊ ಅದರಿಂದನೂ ಎಫೆಕ್ಟ್ ಆಗಿದೆ ಅಂತಲೂ ಹೇಳ್ತಿದ್ದಾರೆ. ಅದೇ ನಜರ್ ದೋಷ ಅಂತಾರೆ ನೋಡಿ, ಕಣ್ ತಾಗ್ದಂಗೆ ಆಗಿದೆ. ಸೊ ಹಾಗಾಗಿ ಆ ಥರ ಏನೇನು ಪ್ರಾಬ್ಲಮ್ಸ್ ಆಗ್ತಾ ಇದೆ ನಾ ಹೇಳಿದ್ದೆಲ್ಲ ಆಗಿದೆ ಅಂತಲೂ ಹೇಳ್ತಾ ಇದ್ದಾರೆ. ಸೊ ಅದು ಇವಾಗ ಕಂಪ್ಲೀಟ್ ಆಗ್ತಾ ಇದೆ, ಕ್ಲೋಸ್ ಆಗ್ತಾ ಇದೆ, ಸ್ಟಾಪ್ ಆಗ್ತಾ ಇದೆ. ಯಾತಕ್ಕೆ ನೋಡೋಣ, ಯಾಕೆ ಸ್ಟಾಪ್ ಆಗ್ತಿದೆ ಬಾಬಾ, ಹೇಗೆ? ಓಕೆ, ಹೇಗೆ ಅಂತಂದ ತಕ್ಷಣ ನೋಡಿ, ದ ಲವರ್ಸ್ ಬರ್ತಾ ಇದೆ. ಯಾತಕ್ಕೆ ಅಂತಂದರೆ ಇವಾಗ ಒಂದು ಸಮಯ ಹೆಂಗಾಗಿತ್ತಂತಂದರೆ, ಏನು ಹೇಳ್ತಾ ಇದ್ದಾರೆ, ನಿಮ್ಮ ಶ್ರದ್ಧೆ, ನಿಮ್ಮ ಭಕ್ತಿ ಯಾರಲ್ಲಿದೆ, ಅವ್ರು ಯಾವ ಥರ ತೋರಿಸ್ತಾ ಇದ್ದಾರೆ ಅಂತಂದರೆ, ನಿಮಗೆ ಒಂದು ಟೈಮಲ್ಲಿ ನಿಮ್ಮ ಬಗ್ಗೆನೇ ಅಸಹ್ಯ ಆಗೋಕ್ಕೆ ಶುರುವಾಗೋಗಿತ್ತು, ನಿಮ್ಮ ಬಗ್ಗೆನೇ ಬೇಜಾರು, ಜಿಗುಪ್ಸೆ, ಲೈಕ್ ಬೇಡವೇ ಬೇಡ, ಈ ಜೀವನನೇ ಬೇಡ ಅನ್ನೋ ಥರ ಒಂದು ಟೈಮ್ ಬಂದ್ಬಿಡ್ತು. ಅಂದರೆ ಈ ಥರ ಎಲ್ಲ ಅನ್ಯಾಯ, ತೊಂದರೆಗಳು ಏನಾಯಿತು, ಅದರಿಂದ ಥರ ಮಾನಸಿಕವಾಗಿ ನೀವು ಕುಗ್ಗಿದ್ರಿ ಆಯಿತಾ, ಆ ಥರ ಆಯಿತು. ಅದರಿಂದ ಒಂದು ಸಮಯ ಯಾವ ಥರ ಬಂತು ಅಂತಂದರೆ, ಯಾಕೆ ಇರಬೇಕು ಅನ್ನೋ ಥರನೂ ಬಂತು. ಅದು ಈಗ ಮುಗಿದಿದೆ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಅಂತಂದರೆ ಗೊತ್ತಿಲ್ಲ ನನಗೆ, ಲೈಕ್ ಈಗ ಚೇಂಜಸ್ ಬಂದಿದೆ ನಿಮ್ಮ ಜೀವನದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಸೊ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಇದೇ ಕನ್ಫರ್ಮೇಷನು. ಯಾತಕ್ಕೆ ಅಂತಂದರೆ, ಸೆಲ್ಫ್ ಲವ್, ಅಂದರೆ ನೀವು ಫಸ್ಟ್ ಸೆಲ್ಫ್ ಹೀಲ್ ಆಗಬೇಕು ಅಂತ ನೀವು ಬಯಸಿದ್ದೀರಾ. ಜನಗಳಿಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ರಿ ಇಷ್ಟು ದಿವಸ. ಸೊ ಇವಾಗ ಅದನ್ನು ನೀವು ಪ್ರಾಮುಖ್ಯತೆ ಕೊಡ್ತಾ ಇಲ್ಲ ಇವಾಗ ಅಂತಲೂ ಹೇಳ್ತಾ ಇದ್ದಾರೆ. ಯಾರೇನು ಅನ್ಯಾಯ ಮಾಡಿದ್ರಾ, ಬಿಟ್ಟುಬಿಡು ಆಯಿತು. ಅನ್ಯಾಯ ಮಾಡಿದ್ರು ಅವ್ರ ಕರ್ಮ ಅವ್ರು ಅನುಭವಿಸ್ಕೋತಾರೆ. ಇವರೇನೋ ತೊಂದರೆ ಮಾಡಿದ್ರ ಆಯ್ತು, ಅವ್ರನ್ನೂ ಬಿಡು, ಅವ್ರು ಏನು ಮಾಡಿದ್ರು ಅವ್ರು ಅನುಭವಿಸ್ಕೋತಾರೆ ಅಂತಂದ್ಬಿಟ್ಟು, ನೀವು ಅವ್ರು ಏನು ಮಾಡಿದ್ರು ಅನ್ಯಾಯ, ಅದನ್ನು ಏನೂ ಮನ್ಸಿಗೆ ತೊಗೊಂಡಿಲ್ಲ ನೀವು ಅಂತ ಹೇಳ್ತಾ ಇದ್ದಾರೆ. ಮನ್ಸಿಗೆ ತೊಗೊಳ್ದೆ ದುಃಖ ಆಗಿದೆ ಒಂದು ಟೈಮಲ್ಲಿ, ನಾನು ಹೇಳಿದ್ನಲ್ಲ, ಸಖತ್ತು ದುಃಖ ಆಗಿದೆ ಆಯಿತಾ. ತೊಂದರೆ ಆಗಿದೆ ಆಗಿಲ್ಲ ಅಂತ ಅಲ್ಲ, ಸಖತ್ ತೊಂದರೆ ಪಟ್ಟಿದ್ದೀರಾ. ಬಟ್ ಇದು ಬಂದಿರೋದು ನೀವು ಅರ್ತ್ ಏಂಜಲ್ ಅಂತ ಈ ಕಾರ್ಡ್ ಬಂದಿರೋದು ತೋರಿಸ್ತಾ ಇದ್ದಾರೆ. ನಿಮ್ಮ ಈಗ ನಮ್ಮಲ್ಲೇ ಒಂದು ಫೆಮಿನೈನ್ ಎನರ್ಜಿ ಇರುತ್ತೆ, ಮ್ಯಾಸ್ಕ್ಯುಲೈನ್ ಎನರ್ಜಿ ಇರುತ್ತೆ. ಏನದು ಅಂತಂದರೆ, ಫೆಮಿನೈನ್ ಎನರ್ಜಿ ಅಂದ್ರೇನು, ಯಾರಿಗಾದ್ರೂ ಒಂದು ನೋವಾಯಿತು ಅಂದ ತಕ್ಷಣ ನಮ್ಮ ಮನಸ್ಸು, ನಮ್ಮ ಹೆಂಗರಳು ಅಂತಾರೆ ನೋಡಿ, ಸೊ ಆ ಥರ ಅದು ನಮಗೆ ಅಯ್ಯೋ ಅನಿಸುತ್ತೆ. ಸೊ ಇದು ಹೆಂಗರಳು ಅನ್ನೋದು ಫೆಮಿನೈನ್ ಎನರ್ಜಿ ಅದು ಆಯಿತಾ. ಅದು ಏನಂತಂದರೆ ಈ ಥರ ಜೆಂಟ್ಸಲ್ಲೇ ಇರಬೇಕು, ಲೇಡೀಸಲ್ಲಿ ಇರಬೇಕು ಅಂತಲ್ಲ, ಸೊ ಇಬ್ಬರಲ್ಲೂ ಇರುತ್ತೆ. ಲೈಕ್ ಆ ಥರ ಹೆಂಗರಳಿದ್ದೇ ಇರುತ್ತೆ. ಎಷ್ಟು ಕರಗ್ತೀವಿ ನಾವು, ಏನಾದ್ರು ನೋವಾಯಿತು ಯಾರಿಗಾರು ಅಂದ ತಕ್ಷಣ ಕರಗ್ತೀವಿ, ಕೊರಗ್ತೀವಿ, ನೋವು ಪಡ್ತೀವಿ, ದುಃಖ ಪಡ್ತೀವಿ ಆಯಿತಾ. ಅದೆಲ್ಲ ಫೆಮಿನೈನ್ ಎನರ್ಜಿ, ಹೆಂಗರಳು ಅಂತ ಆಯಿತಾ. ಅಂದರೆ ನರ್ಚರಿಂಗ್, ಓಡೋಗಿ ಯಾವುದೋ ಮಗು ಅಳ್ತಾ ಇದೆ ಅಂದ ತಕ್ಷಣ ಹೋಗಿ ನೋಡ್ತೀವಿ, ಯಾಕೆ ಅಳ್ತಾ ಇದೆ ಮಾ, ಏನಾಯಿತು ಅಂತ. ಹುಷಾರಿಲ್ಲ ಅಂದ ತಕ್ಷಣ ಓಡೋಗಿ ಕೇರ್ ಮಾಡ್ತೀವಿ, ಏನಾಯಿತು. ಅದು ನಮಗೆ ಅಂತಲೇ ಅಲ್ಲ, ಅಥವಾ ಯಾರಿಗೇ ಆಗಲಿ, ಆ ಥರ ಆದಾಗ ನಾವು ಓಡೋಗ್ಬಿಟ್ಟು ಹೆಲ್ಪ್ ಮಾಡಬೇಕು ಅಂತ ಓಡೋಗ್ತೀವಿ. ಅದನ್ನು ಫೆಮಿನೈನ್ ಎನರ್ಜಿ ಅಂತಾರೆ. ಈಗ ಮ್ಯಾಸ್ಕ್ಯುಲೈನ್ ಎನರ್ಜಿ ಅಂದ್ರೇನು, ಸೊ ಅದು ಇರುತ್ತೆ, ನಮ್ಮಲ್ಲೇ ಇರುತ್ತೆ. ಏನು ಅಂತಂದರೆ, ಯಾಕೇನೋ ಒಂದು ತೊಂದರೆ ಆಗ್ತಾಯಿದೆ ಆಯಿತಾ, ಅನ್ಯಾಯ ಆಗ್ತಾಯಿದೆ, ಹೋಗಿ ಫಸ್ಟ್ ಅಂತ ಹೇಳ್ತೀವಿ ನಾವು, ದಿಸ್ ಈಸ್ ರಾಂಗ್, ಇದು ತಪ್ಪು, ನೀವು ಮಾಡ್ತಾ ಇರೋದು ತಪ್ಪು, ಈ ಥರ ಮಾಡೋಕ್ಕೂಡ್ದು. ಮಗು ಅಳ್ತಾ ಇದೆ, ಫಸ್ಟು ನೋಡು, ಮಗು ನೋಡು, ಆ ಕೆಲಸ ನೋಡು, ಇದು ಮಾಡು ಫಸ್ಟು ಅಂತ. ಅಂದರೆ ಎಲ್ಲಿ ಸ್ಟ್ರಾಂಗಾಗಿ ನಿಮ್ಮ ಒಂದು ಅಡ್ವೈಸ್ ಕೊಡ್ತೀರಾ ಅಥವಾ ಯಾವ ಥರ ಆ್ಯಕ್ಷನ್ ತಗೋತೀರಾ, ಅದು ಮ್ಯಾಸ್ಕ್ಯುಲೈನ್ ಎನರ್ಜಿ ಆಗುತ್ತೆ. ಅರ್ಥ ಆಯ್ತಾ. ಸೊ ಆ ಥರ ನೀವೇನು ಮಾಡಿದ್ದೀರಾ, ಒಂದು ಪ್ರಬುದ್ಧತೆ ಬಂದೇ ಇದೆ. ನೀವು ಇವಾಗ ಅರ್ತ್ ಏಂಜಲ್ ಅಂತ ತೋರಿಸ್ತಾ ಇದ್ದಾರೆ, ಅರ್ಧನಾರೀಶ್ವರ ಆಯಿತಾ. ನೋಡಿ, ಈಶ್ವರ ಪಾರ್ವತಿ ಆಯಿತಾ. ಅಂದರೆ ಅದೇ ಫೆಮಿನೈನ್ ಎನರ್ಜಿ, ಮ್ಯಾಸ್ಕ್ಯುಲೈನ್ ಎನರ್ಜಿ, ನೀವು ಯಾವ ಥರ ಸ್ಟ್ರಾಂಗ್ ಆಗಿದ್ದೀರಾ, ಬ್ಯಾಲೆನ್ಸ್ ಮಾಡಿದ್ದೀರಾ ಅಂತಂದರೆ, ಇವಾಗ ನಿಮ್ಗೇನು ಅದೇ ಲವರ್ಸ್ ಕಾರ್ಡ್ ಬಂದಿದ್ದು. ಇದೇನು ಅಂತಂದರೆ, ನಮ್ಮಲ್ಲೇ ಇರೋ ಒಂದು ಫೆಮಿನೈನ್ ಎನರ್ಜಿ ಏನು, ಒಂದು ಮ್ಯಾಸ್ಕ್ಯುಲೈನ್ ಎನರ್ಜಿನ ನಾವು ಒಂದು ಸ್ಥಗಿತದಲ್ಲಿ, ನಮ್ಮ ಕಂಟ್ರೋಲಲ್ಲಿ ನಾವು ಇಟ್ಕೊಳ್ಳೋದು ಅಂತ ಆಯಿತಾ. ಸೊ ಆ ಥರ ನೀವು ಬಂದ್ಬಿಟ್ಟಿದ್ದೀರಾ ಇವಾಗ. ನಿಮಗೆ ಯಾವ ಥರನೂ ಈಗ ಯಾರೋ ಏನೋ ಅನ್ಯಾಯ ಮಾಡಿದ್ರು, ತೊಂದರೆ ಮಾಡಿದ್ರು ಅಂದ್ರೂ ನಿಮಗೆ ಅಷ್ಟೊಂದು ನೀವು ಗಮನ ಕೊಡಲ್ಲ ಇವಾಗ. ಆದರೆ ಮುಂಚೆ ಆ ಥರ ಇರಲಿಲ್ಲ ಅಂತಲೇ ತೋರಿಸ್ತಾ ಇದ್ದಾರೆ. ಮುಂಚೆ ನೀವು ಆ ಥರ ಇರಲಿಲ್ಲ, ಸಖತ್ ಸಂಕಟಪಟ್ಟಿದ್ದೀರಾ, ಸಖತ್ ದುಃಖಪಟ್ಟಿದ್ದೀರಾ, ಬೆಳಗೂ ರಾತ್ರಿ ಕಾಣದ ಹಾಗೆ ಹತ್ತಿದ್ದೀರಾ. ನಾನು ಇನ್ನೇನು ಹೇಳಿ ಆಯಿತಾ. ಜನಕ್ಕೆ ಕಾಣದ ಹಾಗೆ ಹತ್ತಿದ್ದೀರಾ. ಇವಾಗ ಹೋಗಲೇಬೇಕು, ಕೆಲಸಕ್ಕೆ ಹೋಗಲೇಬೇಕು, ಕೆಲಸ ಮಾಡಲೇಬೇಕು ಅಂಥ ಟೈಮಲ್ಲೂ ಕೂಡ ಇದು
ಕಾಡ್ತಾ ಇರೋದು ನಿಮಗೆ ಯೋಚನೆ. ಆದರೂ ನೀವು ತೋರಿಸ್ಕೊಳ್ದೇನೆ ನೀವು ಅಷ್ಟು ಕಂಟ್ರೋಲ್ ಮಾಡಿ 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 ಬಟ್ ಇವಾಗೇನಾಗಿದೆ ಪರಿಸ್ಥಿತಿ ನಿಮಗೆ, ನೀವು ಒಂಥರ ಒಂದು ಪ್ರಬುದ್ಧತೆಯೂ ಬಂದಿದೆ. ನೀವು ಒಂದು ಸ್ಟಾರ್ ಸೀಡ್ ಅಂತಲೂ ಹೇಳ್ತಾ ಇದ್ದಾರೆ. ಸ್ಟಾರ್ ಸೀಡ್ ಅಂದರೆ ನೀವು ಒಂಥರ ಅರ್ತ್ ಏಂಜಲ್. ಸೊ ನಿಮ್ಗೇನೋ ಒಂದು ಓಕೆ. ಸೊ ನಿಮ್ಮ ಕಡೆಯಿಂದ ಆಯಿತಾ, ನಿಮ್ಮ ಕಡೆಯಿಂದ ಸೊ ಪ್ರಪಂಚಕ್ಕೆ ಆಗಲಿ ಅಥವಾ ನಿಮ್ಮ ಕಡೆಯಿಂದ ಒಂದು ಉಡುಗೊರೆ ಇದೆ ನಿಮಗೆ, ನೀವು ಕೊಡೋಕ್ಕಿದೆ ಆಯಿತಾ. ಅಂದರೆ ನಿಮ್ಮ ಕಡೆಯಿಂದ ನೀವು ಒಂದು ಒಳ್ಳೇದು ಮಾಡೋಕ್ಕಿದೆ ಜನಗಳಿಗಾಗಲಿ, ಪ್ರಾಣಿ ಪಕ್ಷಿಗಳು ಯಾರಿಗಾದರೂ. ನಿಮ್ಮ ಇಚ್ಛೆ ನಿಮ್ಮ ಆಸೆ ಏನು ನಿಮಗೆ ಗೊತ್ತಿರುತ್ತೆ. ಸೊ ಆ ಥರ ಒಂದು ಒಳ್ಳೆತನ ಇದೆ ನಿಮ್ಮಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಒಳ್ಳೆತನ ಇದ್ದಿದ್ದನ್ನು ಆ ಥರ ದುರುಪಯೋಗ ಪಡಿಸ್ಕೊಂಡ್ರು ಆಯಿತಾ. ಆದರೂ ಆವಾಗ ಆ ಮೊಮೆಂಟಲ್ಲಿ ನಿಮಗೆ ಬೇಡವೇ ಬೇಡಪ್ಪ ಇವ್ರುಗಳ ಸವಾಸ ಅಂತ ಹೇಳಿ ನೀವು ಅಷ್ಟು ಹೋಗ್ಬಿಟ್ರಿ ಅಂತಲೂ ಹೇಳ್ತಾ ಇದ್ದಾರೆ. ಬಟ್ ಆವಾಗ ನಿಮ್ಗೆ ಆ ಹೊಡೆತ ಬಿದ್ದಿದ್ದು ಯಾವ ಥರ ಆಯಿತು ಅಂತಂದರೆ, ನಿಮ್ಮನ್ನು ನೀವು ಅರ್ಥ ಮಾಡಿಕೊಂಡು ನಿಮ್ಮನ್ನು ಫಸ್ಟು ನಿಮಗೆ ಮುಂದೆ ಇಟ್ರಿ ಅಂತಲೂ ಹೇಳ್ತಾ ಇದ್ದಾರೆ. ಅಂದರೆ ಪ್ರಯಾರಿಟಿ ನಿಮಗೆ ಫಸ್ಟ್ ಕೊಟ್ಕೊಂಡ್ರಿ, ನಿಮ್ಮನ್ನು ನೀವು ಹೀಲ್ ಮಾಡ್ಕೊಂಡ್ರಿ. ಆದರೆ ಬೇಸ್ ಮೇಲೆ ಏನಾಯ್ತು, ಇವಾಗ ನಿಮ್ಮನ್ನು ನೀವೇ ಪ್ರೀತಿಸ್ತಾ ಇದ್ದೀರಾ ಅಂತಲೂ ಹೇಳ್ತಾ ಇದ್ದಾರೆ ಆಯಿತಾ. ಇದು ಕಾರ್ಡ್ ಬಂದಿರೋದು ಈ ಥರ ಇದೆ. ಸೊ ನಿಮ್ಮನ್ನೇ ನೀವು ಪ್ರೀತಿಸ್ತಾ ಇದ್ದೀರಾ. ಭಗವಂತ ಕೊಟ್ಟಿರೋದು ಈ ಜೀವನ ಅನ್ನೋದು ಅಲ್ವಾ. ಇದನ್ನು ನಾವು ಸಕಾರಾತ್ಮಕವಾಗಿ ಬಳಸ್ಕೋಬೇಕು, ಜೊತೆಗೆ ಜನಗಳಿಗೆ ಸಹಾಯ ಆಗೋ ಥರ ಮಾಡಬೇಕು. ಸೊ ಅದರಿಂದ ಏನಾಗುತ್ತೆ, ನಮ್ಮ ಕರ್ಮ ಸರಿ ಹೋಗ್ತಾ ಹೋಗುತ್ತೆ ಅನ್ನೋದು ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಬ್ಯೂಟಿಫುಲ್ ಎನರ್ಜಿ ಬರ್ತಾ ಇದೆ ಈಗ. ಸೊ ಇದನ್ನು ಏನಂತಂದರೆ ನಿಮಗೆ ಇದು ಸಹಾಯಕವಾಗಿದೆ ಇವಾಗ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಸೊ ಈ ಬ್ಯಾಲೆನ್ಸ್ ಏನಿದೆ ನಿಮ್ಮಲ್ಲಿ ಆಯಿತಾ, ಅದನ್ನು ಹಾಗೆ ಕಾಯಂ ಇಟ್ಕೋ ಅಂತಲೂ ಹೇಳ್ತಾ ಇದ್ದಾರೆ ಆಯಿತಾ. ಅದನ್ನು ಚೇಂಜ್ ಮಾಡ್ಕೋಬೇಡ. ನಿನಗೆ ಈ ಥರ ಮಾಡಿದ್ರು ನಿನಗೆ ಒಳ್ಳೇದಾಗಿದೆ ಅಂತಲೇ ಹೇಳ್ತಾ ಇದ್ದಾರೆ ಆಯಿತಾ. ನಿನಗೆ ಈ ಥರ ಎಲ್ಲ ಏನು ನೆಗೆಟಿವಿಟಿ ಮಾಡಿದ್ರು ನಿನಗೆ ಅದರಿಂದ ಒಳ್ಳೆಯದೇ ಆಗಿದೆಯಪ್ಪ ಅಂತ ಹೇಳ್ತಾ ಇದ್ದಾರೆ ಭಗವಂತ ಆಯಿತಾ. ಈಗ ನೋಡೋಣ ನೆಕ್ಸ್ಟ್ ಏನಾದ್ರು ಕಾರ್ಡ್ಸ್ ಏನು ಬರುತ್ತೆ. ಎಸ್ ಬಾಬಾ. ಸೊ ಹೇಟರ್ಸ್ಗೆ ಏನು ಹೇಳ್ತೀರಾ? ಆಯಿತು. ಓಕೆ, ಇವಾಗ ಹೇಟರ್ಸ್ ಅಂತ ಅಷ್ಟೇ ಹೇಳ್ತಾ ಇದ್ದಾರೆ. ಸೊ ಈ ಕಾರ್ಡ್ ಫುಲ್ ಕಂಪ್ಲೀಟ್ ಮಾಡು ಅಂತಿದ್ದಾರೆ. ಸೊ ಇದೇನಂತಂದರೆ, ಇವಾಗ ನಿಮ್ಮನ್ನು ಈ ಥರ ಒಂದು ಪರಿಸ್ಥಿತಿಗೆ ತಳ್ಳಿದ್ರು, ಇವಾಗ ನೀವು ಬ್ಯಾಲೆನ್ಸ್ ಮಾಡಿಕೊಂಡು ನೀವೊಂದು ಪ್ರಬುದ್ಧತೆಯಲ್ಲಿ ನಿಂತಿದ್ದೀರಾ ಆಯಿತಾ. ಒಂದು ಅರ್ಥ ಮಾಡಿಕೊಂಡು ನಿಮ್ಮನ್ನು ನೀವು ಆ ಥರ ಒಂದು ನಿಂತ್ಕೊಂಡಿದ್ದೀರಾ. ಆದರೆ ಅಲ್ಲಿ ಏನಾಗ್ತಾ ಇದೆ, ನಿಮ್ಮ ಎನಿಮಿಗೆ ಏನಾಗ್ತಾ ಇದೆ ಅಂತಂದರೆ, ಜನಗಳೆಲ್ಲ ಆಯಿತಾ, ಜನಗಳೇ ದೂರ ಮಾಡ್ತಾ ಇದ್ದಾರೆ. ಇವಾಗ ಅವ್ರಿಗೆ ಏನಾಗೋಗಿದೆ ಅಂತಂದರೆ, ಜನಗಳ ಅದಕ್ಕೇನು ಹೇಳ್ತಾರೆ, ಕನ್ಫರ್ಮೇಷನ್ ಬೇಕು ಜನಗಳಿಂದ. ನೀನು ಫೈನ್, ನೀನು ವೆರಿ ಗುಡ್ ನೀನು ಅಂತ ಆ ಥರ ಅನ್ನೋ ಥರ ಕಾಯ್ತಾ ಕೂತಿರ್ತಾರೆ ಅವರು ಅಂತ. ಆದರೆ ನೀವು ಅದಕ್ಕೆ ಕಾಯ್ತಾ ಇಲ್ಲ ಇವಾಗ ಅಂತಲೂ ಹೇಳ್ತಾ ಇದ್ದಾರೆ. ಯಾಕೆಂದರೆ ನಿಮಗೆ ಗೊತ್ತು ಜನಗಳ ಮಾತಿಂದ ಏನೂ ಎಫೆಕ್ಟ್ ಆಗ್ತಿಲ್ಲ ನಿಮಗೆ ಅಂತ. ಇಷ್ಟು ಬ್ಯೂಟಿಫುಲ್ ಎನರ್ಜಿ ಬರ್ತಾ ಇದೆ ಇವಾಗ ಅಂತಂದರೆ ನನಗೆ ಖುಷಿ ಆಗ್ತಾ ಇದೆ ಆ್ಯಕ್ಚುಲಾಗಿ. ಬಟ್ ಅವ್ರಿಗೆ ಪರಿಸ್ಥಿತಿ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಬೇಜಾರಾಗ್ತಾ ಇದೆ. ಇವಾಗ ಅವ್ರಿಗೆ ಯಾರೂ ಹೇಳೋರಿಲ್ಲ, ಮಾತಾಡೋರಿಲ್ಲ ಆಯಿತಾ. ಜೊತೆಗೆ ಅವ್ರಿಗೇನಂತಂದರೆ ಒಂದು ಇದು ನನಗೆ ಆ್ಯಕ್ಚುಲಿ ಬರ್ತಾ ಇರೋದು ಇದು ಹೇಳ್ತೀನಿ. ನಿಮ್ಮ ಎನಿಮಿ ಅಂದ ತಕ್ಷಣ ಇವಾಗ ಟರ್ನ್ ಆಯಿತು ಅವ್ರಿಗೇನಂತ. ಸೊ ಅವ್ರಿಗೆ ನಾರ್ಸಿಸಿಸ್ಟಿಕ್ ಎನರ್ಜಿ ಬರ್ತಾ ಇದೆ. ಅವ್ರು ಯಾವ ಥರ ಅಂತಂದರೆ ಕಾಯ್ತಾ ಇರ್ತಾರೆ, ಲೈಕ್ ಅವ್ರಿಗೊಂಥರ ಸೋರ್ಸ್ ಇದ್ದಂಗೆ. ಯಾರು ಈ ಥರ ಡಿವೈನ್ ಪೀಪಲ್ ಯಾರು ಇರ್ತಾರಲ್ವಾ, ಇಂಥವ್ರು ಏನಂತಂದರೆ ಸೋರ್ಸು. ಓಕೆ, ಅವರು ಹೇಳ್ತಾ ಇರಬೇಕು, ನೀನು ತುಂಬ ಒಳ್ಳೆ ಕೆಲಸ ಮಾಡಿದೆ, ನೀನು ಈ ಥರ ಮಾಡಿದೆ ಅಂತ ಹೇಳ್ತಾ ಇದ್ದರೆ ಅವ್ರನ್ನ ಹತ್ತಿಸ್ತಾ ಇರಬೇಕು. ನೀನಿಲ್ಲದೆ ನಾವು ಇಲ್ಲ, ನಾವು ಪ್ರಪಂಚದಲ್ಲಿ ಇರೋಕ್ಕೆ ಆಗಲ್ಲ ಅನ್ನೋ ಥರ. ಅಂದರೆ ಅದೇ ಅವ್ರಿಗೊಂದು ಅಹಂ, ಲೈಕ್ ಆ ಥರ ಬೆಳೆದು 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 ಒಂಥರ ಅದೇ ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟರ್ ಅಂತ ಹೇಳೋದು. ಅವ್ರಿಗೇನಂದರೆ ನೀನು ಸಪ್ಲೈ ಕೊಡ್ತಾ ಇರಬೇಕು, ನೀನು ಇಂದ್ರ ಚಂದ್ರ ದೇವೇಂದ್ರ ಅಂತ. ಸೊ ಇವಾಗ ಅದನ್ನು ಹೇಳೋರು ಯಾರೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಫಸ್ಟು. ಓಕೆನಾ. ಸೊ ಅದರಿಂದ ಅವರೇ ಕುಗ್ಗಿ ಹೋಗ್ತಾ ಇದ್ದಾರೆ, ತುಂಬ ಸಂಕಟ ಪಡ್ತಾ ಇದ್ದಾರೆ, ಯಾರು ಜೊತೆಗೆ ಇಲ್ದಂಗೆ ಆಗಿದ್ದಾರೆ, ಇಂಬ್ಯಾಲೆನ್ಸ್ ಬಂದ್ಬಿಟ್ಟಿದೆ. ಅವರ ಫೆಮಿನೈನು ಮತ್ತು ಮ್ಯಾಸ್ಕ್ಯುಲೈನ್ ಎನರ್ಜಿ ಏನಿದೆ, ಎನರ್ಜಿ ಕಂಟ್ರೋಲಲ್ಲಿ ಇಲ್ಲ ಅವ್ರಿಗೆ. ಸಿಕ್ಕಾಪಟ್ಟೆ ಒಂದು ಸಡನ್ನಾಗಿ ಹುಚ್ಚುಚ್ಚಂಗೆ ಕೂಗಾಡೋದು, ಸಡನ್ನಾಗಿ ಕೋಪ ಮಾಡ್ಕೊಳ್ಳೋದು, ಸಡನ್ನಾಗಿ ಅಳೋದು, ಸಡನ್ನಾಗಿ ಜನಗಳ ಮೇಲೆ ಅನ್ನೋದು ಮಾಡೋದು. ಸೊ ಇದು ಈ ಕಾರ್ಡ್ ಬಂದಿರೋದು ತೋರಿಸ್ತಾ ಇರೋದು ನನಗೆ, ಇದು ಪರ್ಮನೆಂಟ್ ಆಗೋಯ್ತು ಅವ್ರಿಗೆ ಅನ್ನೋ ಥರ. ಅಂದರೆ ಇದು ಈ ಕಾರ್ಡ್ ಕೆಳಗೆ ಬಂದಿದೆ ಇದು ಆಯಿತಾ. ಇದು ಯಾವ ಥರ ತೋರಿಸ್ತಾ ಇದ್ದಾರೆ ನನಗೆ ಅಂತಂದರೆ, ನಿಮ್ಮಂಥ ಒಂದು ಒಳ್ಳೆ ಜೀವಿನ ಅಷ್ಟು ಹಿಂಸೆ ಕೊಟ್ಟು ತೊಂದರೆ ಮಾಡಿದ್ರಲ್ಲ, ಸೊ ಅದು ನಿಮಗೆ ಮುಗೀತು ಅಂತಿದ್ದಾರೆ
ಆಯಿತಾ. ಕ್ಲೋಸ್ ಆಯಿತು, ನಿಮ್ಮ ಜೀವನದಲ್ಲಿ ಕ್ಲೋಸ್ ಅದು. ಯಾಕೆಂತಂದರೆ ನೀವು ಬ್ಯಾಲೆನ್ಸ್ ಮಾಡಿದ್ದೀರಾ. ಈಗ ಮಾಡ್ಬೋದು, ಮುಂದೇನೂ ತೊಂದರೆ ಮಾಡ್ಬೋದು ಅವರು, ಅಂದರೆ ಏನಾರು ಅನ್ನೋದು ಮಾಡೋದು, ಬಟ್ ಅದು ನಿಮ್ಗೇನೂ ಎಫೆಕ್ಟ್ ಆಗಲ್ಲ. ಯಾಕೆಂತಂದರೆ ಆ ಥರ ಒಂದು ಪ್ರಬುದ್ಧತೆ ಬಂದಿದೆ, ಆ ಥರ ಒಂದು ಹೀಲ್ ಆಗಿದ್ದೀರಾ ನೀವು ಅಂತ ತೋರಿಸ್ತಾ ಇದ್ದಾರೆ. ಬಟ್ ಅದೇ ಅವ್ರ ಕತೆ ಇವಾಗ ಹೆಂಗಿದೆ ಅಂತಂದರೆ ಲೈಫ್ ಲಾಂಗ್ ಒದ್ದಾಡ್ತಾನೆ ಇರ್ತಾರೆ, ನರಳ್ತಾ ಇರ್ತಾರೆ. ಲೈಕ್ ಒಂದು ಜನಗಳ ಅವ್ರಿಗೆ ಹೊಗಳ್ತಾ ಇರಬೇಕು, ಮಾಡಬೇಕು, ಯಾರೂ ಇರಲ್ಲ ಅವ್ರ ಜೊತೆಗೆ ಇವಾಗ. ಆ್ಯಂಡ್ ಅದು ಈ ಥರ ಏನಾಗುತ್ತೆ ಅಂದರೆ ಲೈಫ್ ಲಾಂಗ್ ಇನ್ನು ನರಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ. ಈಗ ಶುರು ಮಾಡು ಅಂದರು ನೆಗೆಟಿವ್ ಮಾಡಿದವ್ರಿಗೆ. ಸೊ ಫಸ್ಟು ನಾರ್ಸಿಸಿಸ್ಟಿಕ್ ಎನರ್ಜಿ ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರಿಗೇನು ಅಂತಂದರೆ ನೀವು ಪ್ರಪಂಚದಲ್ಲಿ ನೀವು ಇನ್ನೇನಿದೆ ತಂದುಕೊಡಿ, ಅವ್ರಿಗೆ ಸಮಾಧಾನ ಇರಲ್ಲ. ಪ್ರಪಂಚದಲ್ಲಿ ದಿ ಬೆಸ್ಟ್ ಜ್ಯುವೆಲ್ಸ್ ತಂದುಕೊಡಿ, ಅವ್ರಿಗೆ ಅದು ಸಮಾಧಾನ ಇರೋದಿಲ್ಲ. ಅಂದರೆ ಆ ಥರ ಒಂದು ದುರಾಸೆ, ಅಷ್ಟು ದುರಾಸೆ ಅವ್ರಿಗೆ ಅಂತ ಹೇಳ್ತಾ ಇದ್ದಾರೆ. ಆಯಿತಾ. ಅಥವಾ ಅವ್ರಿಗೊಂದು ನೀವು ಏನಾದರೂ ಮಾಡಿ, ನೀವು ಅಡುಗೆ ಬಡಿಸಾಕಿ, ಒಂದು 28 ಥರ ಅಡುಗೆ ಬಡಿಸಾಕಿ, ಆಯಿತಾ. ಅದರಲ್ಲೂ ಒಂದು ಕೊಂಗು ಹುಡುಕ್ತಾರೆ ಅವರು. ಯಾಕೆಂದರೆ ಒಂದು ಸಮಾಧಾನ ಇಲ್ಲ. ಆ್ಯಂಡ್ ಇನ್ನೊಂದು ಏನಂದರೆ ಅವ್ರಿಗೆ ಏನು ಬೇಕು ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಆ ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟ್ರೇ ಆ ಥರ. ಅವ್ರಿಗೇನು ಬೇಕು ನನ್ನ ಜೀವನದಲ್ಲಿ. ಇವಾಗ ಒಬ್ರಿಗೆ ಒಂದು ಜೀವನದಲ್ಲಿ ನಿಮಗೆ ಒಂದು ಗೋಲ್ ಇರುತ್ತೆ, ನಾನು ಇಂಥದ್ದು ಕೆಲಸ ಮಾಡಬೇಕು, ಈ ಥರ ಓದಬೇಕು, ಈ ಥರ ಒಂದು ಸಾಧಿಸಬೇಕು ಜೀವನದಲ್ಲಿ ಅಂತ. ಬಟ್ ಅವ್ರಿಗೆ ಆ ಥರ ಏನೂ ಇರಲ್ಲ. ಏನಂದ್ರೆ ಏನೂ ಇರೋದಿಲ್ಲ. ಒಂಥರ ಹುಚ್ಚು ಮನಸ್ಸು ಅಂತಾರೆ ನೋಡಿ, ಆ ಥರ ಏನು ನೋಡು ಅದಕ್ಕೆ ಜಂಪ್ ಮಾಡುತ್ತಾರೆ. ಆಯಿತಾ. ಒಂಥರ ಸ್ಥಿಮಿತದಲ್ಲಿ ಇರೋದಿಲ್ಲ. ಯಾಕೆ ಅಂದರೆ ಬ್ಯಾಲೆನ್ಸ್ ಇಲ್ವಲ್ಲ. ಮ್ಯಾಸ್ಕ್ಯುಲಿನ್ ಮತ್ತು ಫೆಮಿನೈನ್ ಎನರ್ಜಿ ಬ್ಯಾಲೆನ್ಸಲ್ಲಿಲ್ಲ, ಹಿಡಿತದಲ್ಲಿಲ್ಲ. ಅವ್ರಿಗೆ ಏನು ಬೇಕು ಅವ್ರ ಜೀವನದಲ್ಲಿ ಅದೇ ಗೊತ್ತಿಲ್ಲ. ಏನು ನೋಡಿದ್ರು ನಂಗೆ ಅದು ಬೇಕು, ಇದು ಬೇಕು, ಅದು ಬೇಕು, ಅವರೆಲ್ಲರೂ ಬಂದು ನನಗೆ ಶಬಾಷ್ ಅನ್ಬೇಕು, ಎಲ್ಲರೂ ಬಂದು ನನ್ನ ಕಾಲು ಕೆಳಗಿರಬೇಕು, ಆ ಥರ ಒಂದು ಎನರ್ಜಿ ಬರ್ತಾ ಇದೆ ಇವಾಗ. ಆಯಿತಾ. ಏನು ನೀವು ತಂದ್ಕೊಡಿ, ಪ್ರಪಂಚದಲ್ಲಿ ಇರೋ ದಿ ಬೆಸ್ಟ್ ತಂದ್ಕೊಡಿ, ಅವ್ರ ಖುಷಿ ಇರಲ್ಲ. ಅವ್ರ ಲೈಫಲ್ಲೇ ಖುಷಿಯಾಗಿರಲ್ಲ ಅವರು. ಆ ಥರ ಒಂದು ಕ್ಯಾರೆಕ್ಟರ್. ಆಯಿತಾ. ಆ ಥರ ಆಗಿದೆ ಅಂತ ಹೇಳ್ತಿದ್ದಾರೆ ನಿಮ್ಮ ಜೀವನದಲ್ಲಿ. ಅರ್ಥ ಆಯ್ತಾ. ನೆಕ್ಸ್ಟ್ ನೋಡೋಣ ಇನ್ನೇನು ಹೇಳ್ತಾರೆ. ಎಸ್ ಬಾಬಾ. ಓಕೆ, ಇದು 2 ಕಾರ್ಡ್ ಬಂದ್ಬಿಟ್ಟಿದೆ. 2 ತೊಗೋತೀನಿ. ಓ ಮೈ ಗುಡ್ನೆಸ್, ನೋಡಿ 2 ಕಾರ್ಡ್ ಬಂದಿದೆ. ಸೊ ಇಲ್ಲಿ ಏನಂತಂದರೆ ಈ ಥರ ಮಾಡಿದ್ರಲ್ವಾ, ನಿಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ತರಿಸಿದ್ರು ನಿಮ್ಮ ಜೀವನದಲ್ಲಿ, ಅಥವಾ ನಿಮ್ಮ ಜೀವನದಲ್ಲಿ ಬೇರೆ ಮಾಡಿದ್ರು ಯಾರನ್ನು, ಅಥವಾ ಏನು ತೊಂದರೆ ಮಾಡಿದ್ರು, ಆ ಥರ ಎಲ್ಲ ಮಾಡಿದ್ದು ನಾರ್ಸಿಸಿಸ್ಟಿಕ್ ಅಂದೆ. ಆಯಿತಾ. ಇದು ನೋಡಿ ಕಾರ್ಡು ಸೇಮ್ ಬಂದಿದೆ. ಕಾರ್ಡು ನನಗೆ ಅದೇ ಎನರ್ಜಿ ಬರ್ತಾಯಿತ್ತು, ಅದೇ ಕನ್ಫರ್ಮೇಷನ್ ಬರ್ತಾಯಿದೆ. ಸೊ ಅವರು ಕಂಟ್ರೋಲ್ ಮಾಡೋಕ್ಕೋಸ್ಕರ ನಿಮಗೆ ತೊಂದರೆ ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ. ಬಟ್ ಅದು ಜಡ್ಜ್ಮೆಂಟ್ ಬಂದಿದೆ. ನೆಕ್ಸ್ಟ್ ಏನು ಅಂತಂದರೆ ಅವ್ರು ಮಾಡಿದ್ದು ಅವರೇ ಯೋಚನೆ ಮಾಡೋ ಥರ ಆಗುತ್ತೆ ಜೀವನದಲ್ಲಿ ಎಲ್ಲ. ಅದು ಕಂಪ್ಲೀಟ್ ಕ್ಲೋಸೇ ಆಗೋದಿಲ್ಲ. ಅವ್ರ ತೊಂದರೆ ಯಾವ ಥರ ಇದೆ ಅಂತಂದರೆ ಇವಾಗ ತೋರಿಸ್ತಾ ಇರೋದು ನನಗೆ ಕಂಟಿನ್ಯೂಸ್, ಸಾಯೋ ತನಕ ನೆವರ್ ಎಂಡಿಂಗ್ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ನಿಮಗೆ ಎಂಡ್ ಆಯಿತು, ಅರ್ಥ ಆಯ್ತಾ. ನಿಮಗೆಲ್ಲ ಎಂಡ್ ಆಯಿತು, ಕ್ಲೋಸ್ ಆಯಿತು. ಅವ್ರಿಗೆ ನೆವರ್ ಎಂಡಿಂಗ್ ಅಂತಲೇ ಹೇಳ್ತಾ ಇದ್ದಾರೆ. ಸೊ ಇದು ಪ್ರಾಬ್ಲಮ್ಮು ನೆವರ್ ಎಂಡಿಂಗ್ ಅವ್ರಿಗೆ. ಆ್ಯಂಡ್ ಅವರೇ ಯೋಚನೆ ಮಾಡ್ತಾರಂತೆ ಜೀವನ ಪರ್ಯಂತ, ಸಾಯೋ ತನಕ ಯೋಚನೆ ಮಾಡ್ತಾರೆ, ನಾನು ಈ ಥರ ಮಾಡಬೇಕಿತ್ತಾ, ಈ ಥರ ಮಾಡಿದ್ದು ಸರಿನಾ ಅಂತ ಯೋಚನೆ ಮಾಡ್ತಾನೆ ಇರ್ತಾರೆ. ಬಟ್ ಆದರೂ ಅವರು ಸರಿ ತಪ್ಪು ಅಂದ್ಕೊಳ್ಳಲ್ಲ. ಯಾಕೆಂದರೆ ಇದು ಎಂಪರರ್ ಬಂದಿರೋದು ಅಹಂಕಾರ. ಆ ಥರ ಯಾವ ಥರ ಅಂದರೆ ನಾನು ಮಾಡಿದ್ದೇ ಸರಿ, ನನಗೆ ಎಲ್ಲರೂ ಬಂದು ನನಗೆ ನಮಸ್ಕಾರ ಮಾಡಬೇಕು, ಆ ಥರ ತೋರಿಸ್ತಾ ಇದ್ದಾರೆ ಇಲ್ಲಿ. ದೇವ್ರ ಥರ ಹೋಗಿ ನೀವು ಅವ್ರ ಕಾಲಿಗೆ ಬೀಳಬೇಕು, ಆ ಥರ ಅಂತ ತೋರಿಸ್ತಾ ಇದ್ದಾರೆ. ಅವ್ರ ಜೀವನದಲ್ಲಿ ಅವ್ರ ಚೇಂಜಸ್ ಬರೋದಿಲ್ಲ ಅವ್ರಿಗೆ. ಯಾಕೆ ಅಂತಂದರೆ ಅವ್ರಿಗೆ ಅರ್ಥನೇ ಆಗಲ್ಲ. ಅವ್ರಿಗೇನಿದೆ ಗೋಲ್, ಅವ್ರಿಗೇನು ಗೋಲೇ ಇರಲ್ಲ. ಫಸ್ಟ್ ಆಫ್ ಆಲ್ ಹೇಳ್ತೀನಿ ಕೇಳಿ, ಅವ್ರಿಗೆ ಯಾವುದೇ ಥರ ಒಂದು ಆಸೆ ಇರೋದಿಲ್ಲ, ಏನಿಲ್ಲ. ಏನಂದರೆ ಅವರು ಒಬ್ರನ್ನ ಟಾರ್ಗೆಟ್ ಮಾಡ್ತಾರೆ. ಯಾರನ್ನ ಟಾರ್ಗೆಟ್ ಮಾಡ್ತಾರೆ ಅವ್ರ ಹತ್ರ ಖುಷಿ ಇರಬಾರ್ದು. ಸೊ ಇವಾಗ ಅದೇ ನಿಮ್ಮನ್ನು ಟಾರ್ಗೆಟ್ ಮಾಡಿದ್ರು, ನಿಮ್ಗೆ ಎಲ್ಲ ಥರ ತೊಂದರೆ ಮಾಡು, ಅನ್ಯಾಯ ಮಾಡು, ಎಲ್ಲ ಮಾಡಿದ್ರು. ಕೊನೆಗೆ ಮಕ್ಕಳ ತನಕನೂ ಬಿಡಲಿಲ್ಲ, ಸಪ್ರೇಟು ಮಾಡಿ ಪಾಪ ಮಕ್ಕಳು ಕೊರಗ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾರ ಥರ ಇದ್ದೀರಾ, ಫಸ್ಟು ಒಂದು 6-7 ಜನ ಅಂತ ಹೇಳಿದ್ರು ಶುರುಲೇನೇ. ಫಸ್ಟು ಹೋಗಿ ನೋಡಿ, ಇದು ಕಾರ್ಡ್ ನಂಬರ್ 6 ಆಯಿತಾ. ಈಗಿನ್ನೂ ಹೇಳಿದೆ 6-7 ಜನ ಅಂತ, ಅದೇ ಕಣ್ಣಿಗೆ ಬಿತ್ತು ನನಗೀಗ. ಸೊ ಫಸ್ಟು ಆ ಥರ ಇದೆ ಅಂತಂದರೆ ಮಕ್ಕಳು ತೊಂದರೆಯಲ್ಲಿದ್ದಾರೆ, ದಯವಿಟ್ಟು ನೋಡಿ, ಓಕೆನಾ. ಓಕೆ. ಸೊ ಅದಕ್ಕೇನೆ
ನೋಡಿ ಅವರ ಹಳ್ಳದ ಅವರೇ ಬಿದ್ದಿದ್ದಾರೆ ಇವಾಗ, ಅವರ ಗುಂಡಿ ಅವರೇ ತೋಡ್ಕೊಂಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಈಗ ನಿಮಗೇನು ಈವಿಲ್ ಐ ಹಾಕಿದ್ರು, ದುಷ್ಟ ಕಣ್ಣು ಹಾಕಿದ್ರು, ದುಷ್ಟ ಜನ ಆತ ದುಷ್ಟ ಬುದ್ಧಿ ಮಾಡಿದ್ರು ನಿಮ್ಮ ಮೇಲೆ, ಅದು ಅವ್ರಿಗೆ ರಿಟರ್ನ್ ಆಗಿದೆ ಇವಾಗ ಅಂತ ತೋರಿಸ್ತಾರೆ. ಇದು ಜೀವನ ಪರ್ಯಂತ, ಇದು ನೆವರ್ ಎಂಡಿಂಗ್ ಅಂತಿದ್ದಾರೆ, ಆಯಿತಾ. ಸೊ ನಿಮ್ಮ ಜೀವನದಲ್ಲಿ ಸಪ್ರೇಷನ್ ಅಂತ ಮಾಡಿಸಿದ್ರೆ, ಆಯಿತಾ, ಆ್ಯಂಡ್ ಮಾಡಿದ್ದಾರೆ ಇಲ್ಲಿ ಆ್ಯಕ್ಚುಲಿ. ಸೊ ಇವಾಗ ನೆಕ್ಸ್ಟು ಅವ್ರಿಗೆ ಏನಾಗುತ್ತೆ ಅಂತಂದರೆ, ಅವರ ಜೀವನದಲ್ಲಿ, ಆಯಿತಾ, ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ಗೆ ಸಪ್ರೇಷನ್ಗೆ ಅದಕ್ಕೆಲ್ಲ ಮಾಡಿದ್ರು ಒಂದೇ ಅಲ್ವಾ, ನೆಗೆಟಿವಿಟಿನೇ ಮಾಡಿದ್ದಾರೆ ಅಂತ. ಸೊ ಅದೇ ರಿಟರ್ನ್ ಆಗುತ್ತೆ ಅವ್ರಿಗೆ ಅಂತಲೂ ಹೇಳ್ತಾ ಇದ್ದಾರೆ. ಅಂದರೆ ಅವರ ಲೈಫಲ್ಲಿ ಅವ್ರ ಪಾರ್ಟ್ನರ್ ಜೊತೆ ಸಪ್ರೇಷನ್ಗೆ ಹೋಗ್ತಾರೆ, ಅವ್ರು ಏನು ಮಾಡಿದ್ರು ಅದೇ ವಾಪಸ್ ಅವ್ರಿಗಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ, ಇನ್ನೇನೂ ಇಲ್ಲ, ಆಯಿತಾ. ಆ್ಯಂಡ್ ನಿಮಗೆ ಒಂದು ಸ್ಟೆಬಿಲಿಟಿ ಇರಬಾರ್ದು ಅಂತ ಇಲ್ಲದೆಲ್ಲ ತೊಂದರೆ ಮಾಡಿದ್ರು, ಆದರೆ ನೀವು ಡಿವೈನ್ ಚೈಲ್ಡ್ ನೀವು ಅಂತ ಗೊತ್ತಿಲ್ಲ ಅವ್ರಿಗೆ, ಮಾಡಬಾರ್ದಿತ್ತು ಅನ್ಯಾಯ ಮಾಡಿದ್ರು. ಆ್ಯಂಡ್ ನೀವು ಯಾವುದಕ್ಕೂ ರಿಟ್ಯಾಲಿಯೇಟ್ ಮಾಡಿಲ್ಲ, ಅಂದರೆ ನೀವು ಏನಕ್ಕೂ ನೀವು ತಲೆನೂ ಕೆಡಿಸ್ಕೊಂಡಿಲ್ಲ. ಲೈಕ್ ಆಗಿದೆ, ಒಂದಷ್ಟು ದಿವಸ ತೊಂದರೆ ಆಗಿದೆ ಪಾಪ, ಆಗಿಲ್ಲ ಅಂತಲ್ಲ, ಬಟ್ ಇವಾಗ ಆಚೆ ಬಂದಿದ್ದೀರಾ, ಡೆಫಿನೆಟಾಗಿ ಆಚೆ ಬಂದಿದ್ದೀರಾ, ಹೀಲ್ ಮಾಡ್ಕೊಂಡಿದ್ದೀರಾ ನೀವು, ಆಯಿತಾ, ಬ್ಯಾಲೆನ್ಸಲ್ಲಿ ಇಟ್ಕೊಂಡಿದ್ದೀರಾ. ನೀವು ಇದೇ ಥರ ಮುಂದುವರಿಯಿರಿ, ಅವ್ರ ಬಗ್ಗೆ ಯೋಚನೆ ಮಾಡಬೇಡಿ, ಅದು ನೆವರ್ ಎಂಡಿಂಗ್ ಅವ್ರದ್ದು ಅಂತ ಹೇಳ್ತಾ ಇದ್ದಾರೆ. ಸೊ ಈ ಥರ ಎನರ್ಜಿ ಇದೆ ಅಂತಂದರೆ ನಿಮಗೆ ಗೊತ್ತಾಗುತ್ತೆ ಯಾರು ಅಂತ. ಸೊ ಇದೊಂಚೂರು ನಂಬರ್ಸ್ ನೋಡ್ಬಿಡೋಣ, ಅವ್ರದ್ದು ಡೇಟ್ ಆಫ್ ಬರ್ತ್ ನೋಡಿಬಿಟ್ಟು ಇನಿಷಿಯಲ್ಸ್ ನೋಡ್ಬಿಡೋಣ. ಓಕೆ, ಎಸ್ ಬಾಬಾ ನೋಡಿ 21 ಅಂತಿದ್ದಾರೆ. ಓಕೆ, ಕಾಣುತ್ತಾ? ಓಕೆ, 30ನೇ ತಾರೀಕು ಹುಟ್ಟಿದಾರಾ? 22, ಓ ಏಂಜಲ್ ನಂಬರ್, ಎಷ್ಟು ಒಳ್ಳೆ ಡೇಟ್ ನಂಬರ್ ಗೊತ್ತಾ ಇದು. ಮಾಡೋ ಕೆಲಸ ನೋಡು ಯಾವ ಥರ ಮಾಡ್ತಾರೆ ಪಾ. 17, 9, ಸಾರಿ, ಇದು ಇದು 6, ಓಕೆನಾ. ಇನ್ನೊಂದು 7, ಇದು 4. ಸೊ ಇದಿಷ್ಟು ಈ ಥರ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಆಮೇಲೆ ಇನಿಷಿಯಲ್ಸ್ ನೋಡ್ಬಿಡೋಣ ಒಂದ್ಸಲ. ಬಾಬಾ ಹೇಟರ್ಸ್ ಇನಿಷಿಯಲ್ಸ್, ಇದು ಅವ್ರದ್ದೇನೆ ಡೇಟ್ ಆಫ್ ಬರ್ತ್, ಆಯಿತಾ. ನಿಮಗೆ ಗೊತ್ತಿದ್ದರೆ ಸರಿ, ಗೊತ್ತಿಲ್ಲ ಅಂದರೆ ಯೋಚನೆ ಮಾಡಬೇಡಿ, ಆಯಿತಾ. ಆ್ಯಂಡ್ ಮೇಯ್ನ್ ಏನಂತಂದರೆ, ಈಗ ಫ್ಯಾಮಿಲೀಲಿ ತೊಗೊಳ್ತೀರಾ ಅಥವಾ ಆಫೀಸಲ್ಲಿ ತೊಗೋತೀರಾ, ಈಗ ನೀವು ಹೀಲ್ ಆಗಿದ್ದೀರಾ, ಅರ್ಥ ಆಯ್ತಾ. ಅದೇ ನೀವು ಮಕ್ಕಳು ಇದ್ದು ಸಪ್ರೇಷನಲ್ಲಿ ಇದ್ದೀರಾ ಅಂದರೆ ಫಸ್ಟು ಮಕ್ಕಳ ಹತ್ರ ಮಾತಾಡಿ ಅಂತ ಹೇಳ್ತಾ ಇದ್ದಾರೆ, ಅರ್ಥ ಆಯ್ತಾ. ಓಕೆ, ಸೊ ನೋಡಿ ಇವಾಗ ಇದಿಷ್ಟು ತೆಗ್ದಿದ್ದೀನಿ, ಯಾರೆಲ್ಲ ಅಂತ ನೋಡೋಣ. ಎನ್ ಬಂದಿದೆಪ್ಪ, ಓಕೆನಾ. ನಿಮ್ಮ ಹೇಟರ್ಸ್ ಹೆಸರು ಎನ್ನಿಂದ ಶುರು ಆಗುತ್ತಾ? ಆರ್, ಓಕೆ, ಹೆಚ್, ಕ್ಯೂ, ಬಿ. ಇನ್ನೊಂದು ಹೇಳ್ತಾ ಇದ್ದಾರೆ, ಈಗ ಸಪೋಸು ನಿಮಗೆ ಏನೋ ತೊಂದರೆ ಆಯಿತು, ಎಲ್ಲ ಆಗಿದೆ, ನಿಮಗೆ ಗೊತ್ತಿರಲಿಲ್ಲ ಯಾರು ಅಂತ, ಅಂದರೆ ಯಾತಕ್ಕೆ ಹಿಂಗೆ ಆಗ್ತಿದೆ ಅನ್ನೋದೇ ಗೊತ್ತಿಲ್ಲ ನಿಮಗೆ. ಆ ಥರ ತೊಂದರೆ, ಜಗಳ ಮನೆಯಲ್ಲಿ ಆಗಲಿ ಅಥವಾ ಆಫೀಸಲ್ಲಿ ಜಗಳ ಕತನ, ಅನ್ನೆಸೆಸರಿ ಆರ್ಗ್ಯುಮೆಂಟ್ಸ್ ನಡೀತಾ ಇದೆ, ಅಥವಾ ಇನ್ನೆಲ್ಲಾದರೂ ತೊಂದರೆ ಆಗ್ತಿದೆ, ಈವನ್ ಇದು ನೈಬರ್ಸ್ ಇರ್ಬೋದು, ಎಲ್ಲರೂ ಇರ್ಬೋದು, ಆ ಥರ ಆಗ್ತಾ ಇದೆ ಅಂತಂದರೆ ಇದೇ ಕನ್ಫರ್ಮೇಷನ್ ಅಂದ್ಕೊಳ್ಳಿ. ಈ ವಿಡಿಯೋ ನಿಮಗೆ ಸಿಕ್ಕಿದೆ ಅಂತಂದರೆ ಇದೇ ಕನ್ಫರ್ಮೇಷನು, ಯಾರೋ ಏನೋ ನೆಗೆಟಿವಿಟಿ ಮಾಡ್ತಿದ್ದಾರೆ ಅಂತ, ಆಯಿತಾ. ಏಕೆಂದರೆ ಸ್ಟಾರ್ಟಿಂಗೂ ಮೂನ್ ಕಾರ್ಡ್ ಬಂದಿದೆ, ಆಯಿತಾ. ಅದಕ್ಕೋಸ್ಕರ ಆ ಥರ ಎಲ್ಲ ನಡೀತಾ ಇರುತ್ತೆ, ಆಗತ್ತೆ ಅಂತ, ಅರ್ಥ ಆಯ್ತಾ. ಎಲ್, ಮತ್ತು ಇನ್ನೊಂದು ಡಿ, ಎನ್, ಓ 2 ಎನ್ ಬಂತು. ವೈ, ವೈಯಿಂದ ಯಾವ ಹೆಸರು ಬರುತ್ತೆ? ಓಕೆ, ಟಿ, ಓಕೆ, ಐ, ಇನ್ನೊಂದು ಐ, ಒಂದೇ ಐ, ಯಾರ್ಡ್ಲಿ ಪರ್ಫ್ಯೂಮ್ ಬರುತ್ತಲ್ವ, ಸುಮ್ಮನೆ ತಮಾಷೆ ಮಾಡ್ತಾಯಿದ್ದೀನಿ. ಜಿ, ಓಕೆನಾ. ಸೊ ಇಷ್ಟಿದೆ, ಆಯಿತಾ. ನೀವೇನು ತಲೆ ಕೆಡಿಸ್ಕೋಬೇಡಿ, ಅವ್ರು ಯಾರು ಏನು ಮಾಡಿದ್ದಾರೆ ಅದು ರಿಟರ್ನ್ ಆಗೋಕ್ಕೆ ಶುರುವಾಗಿದೆ, ಬಟ್ ಮಕ್ಕಳುಗಳ ಬಗ್ಗೆ ಸ್ವಲ್ಪ ಗಮನ ಕೊಡಿ ಅಂತ ಹೇಳ್ತಾ ಇದ್ದಾರೆ,
ಆಯಿತಾ. ಆ್ಯಂಡ್ ನೀವು ಹೀಲ್ ಆಗಿದ್ದೀರಾ ಹಾಗೆ ಮುಂದುವರಿಯಿರಿ ಆಯಿತಾ. ಅವ್ರ ಬಗ್ಗೆ ಯೋಚನೆ ಮಾಡಬೇಡಿ ಏನಾಗುತ್ತೆ ಅಂತ. ಅವ್ರಿಗೆ ಯಾವಾಗ ಹೊಡೆತ ಬೀಳಕ್ಕೆ ಶುರು ಆಗಿದೆ ಈಗಾಗಲೇ ಆಯಿತಾ, ವಾಪಸ್ಸು ರಿಟರ್ನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಏನು ಹಂಗೆ ಇದೆ, ಏನು ಪರಿಸ್ಥಿತಿ ಇದೆ ಅವ್ರ ಜೀವನದಲ್ಲಿ ಅಂತ ನಿಮಗೆ ಗೊತ್ತಾಗುತ್ತೆ. ಇದು ಕಾರ್ಡು ಬಂತಲ್ಲ, ತೋರಿಸ್ತೀನಿ ಅಂತಲೇ ಹೇಳ್ತಾ ಇದ್ದಾರೆ. ನೀನು ತಲೆ ಕೆಡಿಸ್ಕೋಬೇಡ, ಅವ್ರಿಗೆ ಏನು ಆಗಬೇಕೋ ಆಗುತ್ತೆ, ಜೊತೆಗೆ ನಿಂಗೆ ಗೊತ್ತೂ ಆಗುತ್ತೆ ಅಂತಲೂ ಹೇಳ್ತಾ ಇದ್ದಾರೆ ಆಯಿತಾ. ಸೊ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಆಯಿತಾ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನೆಕ್ಸ್ಟ್ ಬರೋಣ ನಾಳೆ. ಆ್ಯಸ್ ಇಟ್ ಈಸ್ ನೆಕ್ಸ್ಟ್ ನಮ್ಮದು ಏನದು ಎಪಿಸೋಡು, ಸರಿನಾ. ಸೊ ಓಕೆ, ಟುಮಾರೋ ಮತ್ತೆ ಸಿಗೋಣ. ಅಲ್ಲಿ ತನಕ ನಗ್ತಾ ಇರಿ, ನಗಿಸ್ತಾ ಇರಿ, ಯಾವಾಗಲೂ ನಗ್ತಾ ಇರಬೇಕು ಆಯಿತಾ. ನನ್ನ ಚಾನಲ್ ಇದು ಸ್ಟಾರ್ಟ್ ಮಾಡಿರೋದೇ ಆ್ಯಕ್ಚುಲಾಗಿ ನಗ್ತಾ ಇರಬೇಕು ಅಂತ ಆಯಿತಾ. ಬೇಜಾರು ಮಾಡ್ಕೊಂಡಿರಬಾರ್ದು, ಯಾವಾಗಲೂ ನಗ್ತಾ ಇರಬೇಕು, ನಗಿಸ್ತಾ ಇರಬೇಕು. ಓಕೆ, ಡನ್. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತನಕ ನೋಡಿ ಇಷ್ಟ ಆಗಿದೆ ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಬರಿಬೇಡಿ. ಹಾಗೆ ಬೆಲ್ ಐಕಾನ್ ಹಿಟ್ ಮಾಡಿ, ಸೊ ದಟ್ ಮುಂದೆ ಬರೋ ಎಲ್ಲ ವಿಡಿಯೋ ನಿಮ್ಮ ಕೈ ಸೇರುತ್ತೆ. ಜೊತೆಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಓಕೆನಾ. ಹಾಗೆ ಮೆಂಬರ್ಶಿಪ್ ಲಿಂಕ್ ಈಗ ಕೊಟ್ಟಿದೆ, ನಾನು ಹೇಳಿದ್ನಲ್ಲ ಡಿಸ್ಕ್ರಿಪ್ಷನಲ್ಲಿ, ಖಂಡಿತ ನೋಡಿ ಚೆಕ್ ಮಾಡಿ, ಖಂಡಿತ ಮೆಂಬರ್ಶಿಪ್ ತೊಗೊಳ್ಳಿ ಓಕೆನಾ. ಹಾಗೆ ನಿಮ್ಮ ಎಲ್ಲ ವ್ಯೂಸ್, ಕಾಮೆಂಟ್ಸ್ ಮತ್ತು ಸಬ್ಸ್ಕ್ರಿಪ್ಷನ್ಸ್ಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ನಿಮ್ಮ ಕಾಂಟ್ರಿಬ್ಯೂಷನ್ ಏನು ಮಾಡಿದ್ದೀರಾ ಥ್ರೂ ಗೂಗಲ್ ಪೇ, ಫೋನ್ಪೇ ಎಲ್ಲ, ಆ್ಯಂಡ್ ಸೂಪರ್ ಥ್ಯಾಂಕ್ಸ್ಗೂ ಥ್ಯಾಂಕ್ ಯು ಸೂಪರ್ ಥ್ಯಾಂಕ್ಸ್.